ಪದ್ಮ ಸುಬ್ರಹ್ಮಣ್ಯಂ ಅವರು ಸುಮಾರು 16 ಜನ ದೇವದಾಸಿಯರಿಂದ ಬೇರೆ ಬೇರೆ ಶೈಲಿಯ ನೃತ್ಯಗಳನ್ನು ಅಭ್ಯಾಸ ಮಾಡಿದರು. ಮತ್ತು ಎಲ್ಲ ಪ್ರದೇಶಗಳಿಗೂ ಹೋಗಿ ಎಲ್ಲ ನೃತ್ಯಾಭ್ಯಾಸ ಮಾಡ್ತಾ ಇದ್ದವ್ರ ಜೊತೆ ಕೇಳಿ ತಿಳ್ಕೊಳ್ತಾ ಇದ್ದರು ಅಂತ. ಉದಾಹರಣೆಗೆ ಜಪಾನಿನ ನೋ ನಾಟಕಗಳು ಬಹಳ ಪ್ರಖ್ಯಾತ ಪ್ರಾಚೀನ ಪರಂಪರೆ. ಅದು ತುಂಬ ನಿಧಾನಗತಿಯಲ್ಲಿರುತ್ತದೆ. ಸಾಮಾನ್ಯ ನಮ್ಮ ಕೂಡಿಯಾಟ್ಟಂಗೆ ಹತ್ತಿರ ಬರುವಂಥ ರೀತಿಯ ವಿಳಂಬ ಗತಿ. ಕೂಡಿಯಾಟ್ಟಂದಲ್ಲಿ ಒಂದು ಕಮಂಡಲು ಇಡೋದಕ್ಕೆ ಸುಮಾರು ನಿಧಾನ ಮಾಡ್ತಾರೆ. ಒಂದು 2-3 ಗಂಟೆ ಆದರೆ 1-3 ಶ್ಲೋಕ ಆಗಿರುತ್ತೆ ಅಭಿಜ್ಞಾನ ಶಾಕುಂತಲದ್ದು. ತುಂಬ ನಿಧಾನ. ಅಲ್ಲಿ ಅವ್ರು ಹಾಗೆ ನೋ ನಾಟಕದಲ್ಲಿ ಅಷ್ಟು ನಿಧಾನ ಮಾಡ್ತಾ ಇದ್ದಂತೆ. ಅಲ್ಲಿಂದ ನೀವು ಏನು ಕಲ್ತ್ಕೊಂಡ್ರಿ ಅಂತ ನಾನು ಅವ್ರನ್ನ ಕೇಳಿದ್ದೆ. ಆಗ ಅವರು ಉಡುಪಿ ಕೃಷ್ಣ ಆ ಮೂರ್ತಿ ಹಾಗೆ ಕನಕದಾಸರ ಭಕ್ತಿಗೆ ತಿರುಗುವುದಿದೆಯಲ್ಲ, ಆ ಚಲನೆಯನ್ನು ನಾನು ಅಲ್ಲಿ ಕಲ್ತ್ಕೊಂಡಿದ್ದು ಅಂತ ಹೇಳಿಬಿಟ್ಟಿದ್ರು. ಅಂದರೆ ಅಲ್ಲಿಂದ ಅವರು ತಗೊಂಡಿದ್ದು ಈ ಒಂದು ಅಂಶ ಬೇಕಾಗಿರತಕ್ಕಂಥದ್ದು. ಹೀಗೆ ಎಷ್ಟೋ ಕಲಾವಿದರು ಎಷ್ಟೋ ಕಡೆಯಿಂದ ಕೆಲವಂಬಲ್ಲವರಿಂದೆ ನೆನ್ನೆ ತಾನೇ ಹಸರಣ್ಣನವ್ರು ಹೇಳಿದ್ರಲ್ಲ, ಅದು ಬೇಕಾಗಿರತಕ್ಕಂಥದ್ದು ಅಂತ ಅನಿಸುತ್ತದೆ. ಈಗಷ್ಟೇ ಮಂಟಪರು ಒಂದು ಮಾತು ಹೇಳಿದ್ರು, ನನಗೆ ಅದು ಕೇಳಿ ಥ್ರಿಲ್ ಆಯಿತು. ಅದಕ್ಕೆ ಅದನ್ನು ಹಂಚಿಕೊಳ್ತಾ ಇದ್ದೀನಿ. ಪ್ರಖ್ಯಾತರಾದಂಥ ಕೆರೆಮನೆ ಶಿವರಾಮ್ ಹೆಗಡೆ ಅವರು ಕೂಚಿಪುಡಿಯ ಪ್ರಸಿದ್ಧ ಕಲಾವಿದ ವೇದಾಂತಂ ಸತ್ಯನಾರಾಯಣ ಶರ್ಮಾ ಅವರು ಮಂಗಳೂರು ಟೌನ್ ಹಾಲ್ನಲ್ಲಿರಬೇಕು ಅನ್ಸುತ್ತೆ, ಮಣಿಪಾಲದಲ್ಲಿ ಬಂದು ಪ್ರದರ್ಶನ ಕೊಟ್ಟಾಗ ಕೆರೆಮನೆಯಿಂದ ಬಂದು ಅವರು ಈ ನಾಟ್ಯವನ್ನು ನೋಡಿ ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಮೆಚ್ಚಿಕೊಂಡು ಈ ಸೌಂದರ್ಯದ ಎಷ್ಟೋ ಅಂಶಗಳು ನಮ್ಮ ಯಕ್ಷಗಾನಕ್ಕೆ ಬರಬೇಕಾದದ್ದು ಅಂತ ಅಂದುಕೊಂಡ್ರಂತೆ. ಅಂದರೆ ಅದು ಕೂಡ ಯಕ್ಷಗಾನ ಪದ್ಧತಿಯೇ, ಕೂಚಿಪುಡಿ ಯಕ್ಷಗಾನ ಅಂತಲೇ ಇದ್ದಿದ್ದದು. ಆಮೇಲಿಂದ ಅದನ್ನು ಸಿದ್ಧೇಂದ್ರ ಯೋಗಿ ಕಲಾಪ ಅನ್ನುವ ಒಂದು ಚೌಕಟ್ಟಿಗೆ ತಂದು ಕೊಟ್ಟಿದ್ದಾಯಿತು. ಮುಂದೆ ವೆಂಪಟಿ ಚಿನ್ನಸತ್ಯಂ, ವೆಂಪಟಿ ಪೆದ್ದ ಸತ್ಯಂ ಇವರುಗಳೆಲ್ಲ ಅದಕ್ಕೆ ನೃತ್ಯದ ರೂಪವನ್ನು ಕೊಟ್ಟರು ಅಂತ ಗೊತ್ತಾಗುತ್ತದೆ. ವೇದಾಂತಂ ಸತ್ಯನಾರಾಯಣ ಶರ್ಮರು ಮಂಟಪರ ಅಭಿನಯವನ್ನು ನೋಡಿ ಕನಕಾಭಿಷೇಕ ಮಾಡಿದರು. ಅಲ್ಲಿಗೆ ಸೈಕಲ್ ಕಂಪ್ಲೀಟ್ ಆಯಿತು ಅಂತ ಅನಿಸುತ್ತೆ ನನಗೆ. ಅಂದರೆ ಹಳಬರು ಇದನ್ನು ನೋಡಬೇಕು, ಇದನ್ನು ಗಮನಿಸಿಕೊಳ್ಬೇಕು ಅಂತ. ಅದೇ ರೀತಿಯಲ್ಲಿ ಸಂಗೀತ ಪದ್ಧತಿಯವರು ಅಷ್ಟೇ ಬೇರೆ ಬೇರೆ ಸಂಗೀತ ಪದ್ಧತಿಗಳಿಂದ ಯಾವುದನ್ನು ಎಷ್ಟು ತೆಗೆದುಕೊಳ್ಬಹುದು ಅನ್ನೋದಕ್ಕೆ ಈ ವರ್ಷವೇ ಪ್ರಸಿದ್ಧ ವಾಗ್ಗೇಯಕಾರ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಮುದ್ದುಸ್ವಾಮಿ ದೀಕ್ಷಿತರ ಜನ್ಮ ಆಗಿ 250 ವರ್ಷ ಆಗ್ತಾ ಇದೆ. ಅವರು ಕಾಲ್ನಡಿಗೆಯಲ್ಲಿ ಉತ್ತರ ಭಾರತಕ್ಕೆ ಹೋಗಿ ವಾರಣಾಸಿನಲ್ಲಿ ಇದ್ದುಕೊಂಡು ಅಲ್ಲಿ ಧ್ರುಪದ ಸಂಗೀತವನ್ನು ಕೇಳಿದರು, ಧ್ರುಪದ ಸಂಗೀತವನ್ನು ಅಭ್ಯಾಸ ಮಾಡಿದರು ಅಂತ ಗೊತ್ತಾಗುತ್ತದೆ. ಅವರ ನೀರಜಾಕ್ಷಿ ಕಾಮಾಕ್ಷಿ, ರಂಗಪುರವಿಹಾರ ಈ ಥರದ್ದೆಲ್ಲ ಪ್ರಸಿದ್ಧವಾದ ರಚನೆಗಳು. ಆ ನೀರಜಾಕ್ಷಿ ಕಾಮಾಕ್ಷಿಯನ್ನು, ರಂಗಪುರವಿಹಾರವನ್ನು ಕೇಳಿದಾಗ ಧ್ರುಪದ ಸಂಗೀತ ಕೇಳ್ತಾ ಇದ್ದೀವಿ ಅನ್ನೋ ಭಾವ ಬರುತ್ತೆ. ಶುದ್ಧ ಸ್ವರಗಳ ಮೇಲೆ ಹೆಚ್ಚು ಅವಧಾರಣೆ ಹಾಕಿ ವಿಳಂಬಿತ ಗತಿಯಲ್ಲಿ ದೀರ್ಘವಾಗಿ ರಾಗಾಲಾಪ ಮಾಡುವಂತೆ ಕಾರ್ಯಗಳನ್ನು ಕೊಟ್ಟು ಹಾಡುವಂಥದ್ದು ಅಂತ ಗೊತ್ತಾಗುತ್ತದೆ. ಹೀಗೆ ಈ ರೀತಿಯಾದ ಕಮ್ಮಟಗಳಿಂದ ಆಗುವ ಒಂದು ಮುಖ್ಯ ಪ್ರಯೋಜನ ಏನಂತಂದರೆ, ನಾವು ತೆಗೆದುಕೊಳ್ಳಬಹುದಾದದ್ದು ಏನು, ಯಾವುದನ್ನು ನಾವು ಗ್ರಾಹ್ಯ ಅಂತ ಸ್ವೀಕಾರ ಮಾಡಬಹುದು ಅಂತನ್ನುವಂಥದ್ದು. ಅದು ಸಾತ್ವಿಕಾಭಿನಯಕ್ಕೆ ಸಂಬಂಧಪಟ್ಟಂತೆಯೂ ಇರುವಂಥ ಒಂದು ಸತ್ಯ ಅಂತ ಗೊತ್ತಾಗುತ್ತದೆ. ಇಲ್ಲಿ ಸಾತ್ವಿಕಾಭಿನಯದ ಮತ್ತೊಂದು ಮಜಲನ್ನು ನೋಡುವುದಿದ್ದರೆ, ಅಲ್ಲಿ ಕಂಡುಬರುವ ಭಾವಗಳು ಎಷ್ಟು ವಿಸ್ತಾರವಾಗಿ ಎಷ್ಟು ಸೂಕ್ಷ್ಮವಾಗಿ ಇದ್ದರೂ ಕೂಡ ಅವುಗಳಿಗೆ ನಿರ್ದಿಷ್ಟತೆಯನ್ನು ಕೊಡುವಂಥದ್ದು ಸಾಹಿತ್ಯದಿಂದ ಅದಕ್ಕೊಂದು ಮೂರ್ತತೆ ಬರುತ್ತದೆ. ಆ ಮೂರ್ತತೆಯನ್ನು ಮತ್ತೂ ಮೂರ್ತವಾಗಿ ಮಾಡುವಂಥದ್ದು ಆಂಗಿಕ. ಅದಕ್ಕೆ ಮತ್ತಷ್ಟು ಸ್ಫುಟತೆಯನ್ನು ಕೊಡ್ತಕ್ಕಂಥದ್ದು ಆಹಾರ್ಯವನ್ನು ಹೆಜ್ಜೆ ಹೆಜ್ಜೆಗೂ ಬದಲಾಯಿಸೋಕ್ಕಾಗೋದಿಲ್ಲ. ಹಾಗಾಗಿ ಆಹಾರ್ಯಕ್ಕಿಂತ ಚಲನೆ ಹೆಚ್ಚು ಮಾರ್ಪಡಿಸ್ಬೋದಾದದ್ದು, ಅಲ್ಲಿಂದಲ್ಲಿಗೇ ವ್ಯತ್ಯಾಸವಾಗ್ತಾ ಹೊಸದು ಬರ್ತಾ ಹೋಗುತ್ತದೆ. ಅದಕ್ಕಿಂತ ಮಾತು ಮತ್ತೂ ಸುಲಭವಾಗಿ ಮಾರ್ಪಡಿಸ್ಬೋದು. ಕೈ ಕಾಲು ಆಡಿಸೋದಕ್ಕಿಂತ ವೇಗವಾಗಿ ಮಾತಾಡಿರ್ಬೋದು, ಅದಕ್ಕಿಂತಲೂ ವೇಗವಾಗಿ ಮನಸ್ಸು ಓಡಿರುತ್ತದೆ. ಆದರೆ ವೇಷ, ಮಾತು ಮತ್ತು ಚಲನೆ ನಮ್ಮ ಇಂದ್ರಿಯಗಳಿಗೆ ಗೋಚರ, ಮನಸ್ಸು ಅಲ್ಲ. ಈ ಮನಸ್ಸನ್ನು ಪ್ರಕಟಪಡಿಸೋದಕ್ಕೆ ಇರುವಂಥದ್ದು ಅದೇ. ಇದನ್ನು ನೋಡಿದಾಗಲೇ ಈ ಧ್ವನಿ ಮಾರ್ಗ ಅಂತ ಯಾವುದಿದೆ ಅದು ಬಹಳ ದೊಡ್ಡದಾಗಿ ಒದಗಿ ಬರುತ್ತದೆ ರಸಪೋಷಣೆಗೆ ಅಂತ. ಕಾರಣ ಭಾವಗಳು ಮಾಹಿತಿಯಲ್ಲ, ಭಾವನೆಗಳು ಒಂದು ಸಾಮಗ್ರಿಯಲ್ಲ ನಮಗೆ ತಿಳಿಪಡಿಸೋದಕ್ಕೆ. ಈಗ ಹಿಮಾಲಯ ಪರ್ವತ ಎಷ್ಟು ಎತ್ತರ ಇದೆ, ಅದರ ಹಿಮಾಲಯ ಶಿಖರ ಶ್ರೇಣಿ ಎಷ್ಟು ವಿಸ್ತಾರವಾಗಿದೆ ಅಂತ ಅನ್ನೋದಕ್ಕೆ ಇಷ್ಟು ಸಾವಿರ ಅಡಿಗಳು, ಇಷ್ಟು ಸಾವಿರ ಕಿಲೋಮೀಟರು ಇದೆಲ್ಲ ಲೆಕ್ಕ ಹೇಳಬಹುದು. ಆದರೆ ಹಿಮಾಲಯದ ಎತ್ತರವನ್ನು ನಮ್ಮ ಮನಸ್ಸಿಗೆ ತಂದು ಕೊಡಬೇಕು ಅಂತಂದರೆ ಅದಕ್ಕೆ ಬೇರೆ ಯಾವುದನ್ನೋ ಮಾಡಬೇಕು. ಉದಾಹರಣೆಗೆ ಕಾಳಿದಾಸ ಮಾಡ್ತಾನೆ,
ಅತ್ಯುತ್ತರಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾಧಿರಾಜ ಪೂರ್ವಾಪರವು ತೋಯ ನಿಧಿವಗಾಹ್ಯ ಸ್ಥಿತಪೃಥಿವ್ಯ ಇವ ಮಾನದಂಡ ಅಂತ ಪ್ರಸಿದ್ಧ ಶ್ಲೋಕ ಕುಮಾರ ಸಂಭವದಲ್ಲಿ. ಪೂರ್ವ ಪಶ್ಚಿಮಗಳ ತುದಿಗೆ ಚಾಚಿಕೊಂಡು ನಿಂತಹ ಹಿಮಾಲಯ ಭೂಮಿಯನ್ನು ಅಳೆಯುವ ಮಾನದಂಡದಂತೆ ಇದ್ದಾನೆ. ಭೂಮಿಯನ್ನು ಅಳೆಯೋದಕ್ಕೆ ಒಂದು ಗಜಕಡ್ಡಿ ಇದ್ದರೆ ಅದು ಹಿಮಾಲಯ ಶ್ರೇಣಿ. ಅಂದರೆ ನಮಗೆ ಅಷ್ಟು ದೊಡ್ಡ ಗಜಕಡ್ಡಿ ಬೇಕು, ಇಷ್ಟು ದೊಡ್ಡ ಭೂಮಿಯನ್ನು ಅಳೆಯೋದಕ್ಕೆ ಅಂತನ್ನುವ ಆ ಹೋಲಿಕೆಯಿಂದ ಅದು ಎಷ್ಟು ದೊಡ್ಡದಿರಬಹುದು ಅನ್ನುವಂತಹ ಒಂದು ಕಲ್ಪನೆ ತನ್ನಂತೆ ತಾನೇ ಬಂದುಬಿಡುತ್ತದೆ. ಇದರಿಂದಲೇ ಕಲೆಯನ್ನು ಸೋತು ಗೆಲ್ಲುತ್ತದೆ ಅಂತ ಅನ್ನಬೇಕಾಗುತ್ತದೆ. ಧ್ವನಿ ಸೂಚನೆ ಅದು ತಾನು ಹೇಳದೆಯೇ ಹೇಳಿರುವಂಥದ್ದಾಗಿರುತ್ತದೆ. ಅದು ಮತ್ತೆ ಇನ್ನೇನನ್ನೂ ವಾಚ್ಯವಾಗಿ ಮಾಡಿರೋದಿಲ್ಲ ಅಂತ. ಆದರೆ ವಾಚ್ಯವಾಗಿಲ್ಲದೆ ಹೇಳೋದಕ್ಕೆ ತುಂಬ ಹೇಳಬೇಕಾಗತ್ತೆ. ಭಾಳಷ್ಟು ಹೇಳಿ ಒಂದಷ್ಟು ಬಿಟ್ಟಾಗ ಆಗ ನಮ್ಮ ಮನಸ್ಸಿಗೆ ಅದು ಗೊತ್ತಾಗುತ್ತದೆ. ಅದರಿಂದ ಎಷ್ಟೋ ಜನ ಸೂಚ್ಯವಾಗಿರಬೇಕು ಅಭಿನಯ ಅಂತ ವಿಶೇಷತಃ ಭರತನಾಟ್ಯದಲ್ಲಿ ನಾನು ನೋಡೋದು ಈಚಿನ ಕಾಲದಲ್ಲಿ ಸಟಲ್ ಅಂತ ಇರ್ತಾರೆ. ಸೂಕ್ಷ್ಮ ಅಂತನ್ನೋ ಹೆಸರಿನಲ್ಲಿ ಬೋಳು ಮಾಡಿಬಿಡ್ತಾನೆ. ಏನೂ ಮಾಡಿರೋದಿಲ್ಲ, ಏನೋ ಇದೆ ಅಂತ. ಅದಕ್ಕೆ ಒಂದು ಪ್ರಸಿದ್ಧವಾದ ಕಥೆ ಇದೆಯಲ್ಲ, ರಾಜ ಮಹಾರಾಜರಿಗೆ ಯಾರೋ ದಿವ್ಯ ವಸ್ತ್ರಗಳನ್ನು ನೇಯ್ದು ಕೊಡ್ತೀನಿ ಅಂತ. ಈ ದಿವ್ಯ ವಸ್ತ್ರಗಳು ಪತಿವ್ರತೆಯ ಮಕ್ಕಳಿಗೆ ಮಾತ್ರವೇ ಕಾಣಿಸುತ್ತದೆ ಅಂತ ಆ ರೀತಿ ಆಗಿಬಿಡುತ್ತದೆ. ಹಾಗಾಗಿ ವಾಚ್ಯತೆಯ ಪುಷ್ಟಿಯನ್ನು ಕೊಡಬೇಕಾಗುತ್ತದೆ. ಅಂದರೆ ಮಾಡಬೇಕಾದನ್ನು ಸ್ಪಷ್ಟವಾಗಿ ಮಾಡಬೇಕಾಗುತ್ತದೆ. ಯಾವುದನ್ನು ಹೇಳಬೇಕಾಗಿದೆಯೋ ಅದನ್ನು ಗುಟ್ಟು ಮಾಡಬೇಕಾಗುತ್ತದೆ. ಹಾಗಾಗಿ ಸಾಕಷ್ಟು ವಿಸ್ತಾರ ಇದೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಆ ಆಯಾಮಗಳನ್ನು ನಾವು ಗಮನಿಸೋಣ. ಇವತ್ತು ಶೋಭಾ ಅವರು ಗೀತಗೋವಿಂದ ಜಯದೇವ ಮಹಾಕವಿಯ ಪ್ರಸಿದ್ಧವಾದ ಗೇಯ ಪ್ರಬಂಧ, ಅಲ್ಲಿ 24 ಅಷ್ಟಪದಿಗಳಿವೆ. ನಮ್ಮ ಯಕ್ಷಗಾನದಲ್ಲಿ ಅಷ್ಟಪದಿಗಳನ್ನು ಹೋಲುವಂಥ ಬಂಧಗಳು ತುಂಬ ಇವೆ. ಯಾಕೆಂದರೆ ಗೀತಗೋವಿಂದ ನಿಬಿಡ ಬಂಧ ಸಾಹಿತ್ಯ. ಅಲ್ಲಿ ಒಂದೊಂದು ಅಕ್ಷರಕ್ಕೆ ಎಷ್ಟು ಮಾತ್ರೆ ಇದೆ ಅಷ್ಟು ಸರಿಯಾಗಿ ತಾಳದ ಮಾತ್ರೆಗಳ ಜೊತೆಗೆ ಸೇರಿಕೊಳ್ಳುತ್ತದೆ. ಹಾಗಾಗಿ ನಿಂದತಿ ಚಂದನ ಮಿಂದು ಕಿರಣ ಮನು ವಿಂದತಿ ಖೇದಮಧೀರಂ, ಇಷ್ಟು ಲೆಕ್ಕಕ್ಕೆ ಸರಿಯಾಗಿ ಬರುತ್ತವೆ. ಹಾಗಾಗಿ ಯಕ್ಷಗಾನ ಪದ್ಯಗಳನ್ನು ಓದಿದರೆ ಹೇಗೆ ತಾಳ ಗೊತ್ತಾಗುತ್ತೋ, ಹಾಡಬೇಕಾಗಿಲ್ಲ. ಅದೇ ರೀತಿ ಗೀತಗೋವಿಂದವನ್ನು ಓದಿದ್ರೇ ಗೊತ್ತಾಗುತ್ತದೆ. ಆ ಒಂದು ಬಂಧ ಸ್ವರೂಪವನ್ನು ನೋಡಿಕೊಂಡೇ ಮುಂದೆ ದೇಶ ಭಾಷೆಗಳಲ್ಲೆಲ್ಲ ಈ ಬಗೆಯ ಗೇಯಗಳು ಬಂದಿದ್ದು ಅಂತ ಕೂಡ ನಮಗೆ ಗೊತ್ತಾಗುತ್ತದೆ. ಉತ್ತರ ಭಾರತದಲ್ಲಿ ಅಲ್ಲಿಯ ಒಂದು ಅಷ್ಟಪದಿ ಪ್ರಾಣಾಷ್ಟಪದಿ ಅಂತ ಕರೀತಾರೆ, ಅದನ್ನು ಅಭಿನಯಿಸ್ತಾರೆ. ಇಲ್ಲಿ ಕೃಷ್ಣ ರಾಧೆಯನ್ನು ಬೇಡಿಕೊಳ್ತಾನೆ. ಅವಳು ಮುನಿದು ಬಿಟ್ಟಿದ್ದಾಳೆ, ಇವನಲ್ಲಿ ಮನಸ್ಸು ಮುರ್ಕೊಂಡಿದ್ದಾಳೆ. ಹಾಗಾಗಿ ಅವಳನ್ನು ಪ್ರಾರ್ಥನೆ ಮಾಡ್ತಾನೆ. ಪ್ರಿಯೇ ಚಾರುಶೀಲೆ ಮುಂಚಮಯಿ ಮಾನ ಮನಿದಾನಂ, ಬಿಗುಮಾನವನ್ನು ಬಿಟ್ಟುಬಿಡು, ನನ್ನ ಮೇಲೆ ಪ್ರೀತಿ ವಿಶ್ವಾಸ ತೋರಿಸು ಅಂತ ಕೇಳ್ತಾನೆ. ಇದು ಯಕ್ಷಗಾನದಲ್ಲಿ ಜಂಪೆ ತಾಳ ಅಂತಾರೆ, ಖಂಡಚಾಪು ಅಂತ ಕರ್ನಾಟಕ ಸಂಗೀತದಲ್ಲಿ ಹೇಳ್ತಾರೆ, ಹಿಂದೂಸ್ತಾನಿಯಲ್ಲಿ ಜಪ್ ತಾಳ ಅಂತ ಕರೀತಾರೆ. ಪಂಚಮಾತ್ರ ಗತಿಯಲ್ಲಿ ಬರುತ್ತದೆ. ಅದನ್ನು ಈಗ ಅಭಿನಯಿಸ್ತಾರೆ. ಅಲ್ಲಿ ಬಗೆಬಗೆಯಾಗಿ ಬೇಡಿಕೊಂಡು ಕೊನೆಗೆ ತನ್ನ ತಲೆಗೆ ಈ ಬಯಕೆಯ ನಂಜು ಏರಿಬಿಟ್ಟಿದೆ. ಆ ಏರಿದ ನಂಜು ತಲೆಗೆವರೆಗೂ ಬಂದಿರೋದು, ಮೆದುಳುವರೆಗೂ ಬಂದಿರೋದ್ರಿಂದ ನೀನು ನಿನ್ನ ಕಾಲನ್ನು ತಲೆ ಮೇಲೆ ಇಟ್ಟು ಆ ನಂಜನ್ನು ಇಳಿಸಿದ್ರೆ ನಾನು ಬದುಕ್ತೀನಿ, ಇಲ್ದಿದ್ರೆ ಇಲ್ಲ ಅಂತ. ಸ್ಮರಗರಲ ಖಂಡನಂ ಮಮ ಶಿರಸಿ ಮಂಡನಂ ದೇಹಿ ಪದಪಲ್ಲವ ಮುದಾರಂ ಮದನ ಕದನಾರುಣೋ ಮೈ ಸಪದಿ ದಾರುಣೋ ಮುಂಚಮಯಿ ಮಾನ ಮನಿದಾನಂ ಪ್ರಿಯೇ ಚಾರುಶೀಲೆ ಅಂತ ಹೇಳ್ತಾನೆ. ಇದೊಂದು ಕಥೆ ಇದೆ. ಈ ಪದ್ಯದಲ್ಲಿ ನಿನ್ನ ಕಾಲನ್ನು ನನ್ನ ತಲೆ ಮೇಲೆ ಇಡುವಂಥ ಕೃಷ್ಣ ರಾಧೆಯನ್ನು ಕೇಳಿದ್ದನ್ನು ಬರೆದು ಜಯದೇವ ತತ್ಕ್ಷಣವೇ ನೋಡಿ ಎಂಥ ಅಪಚಾರ ಇದು, ಪರಮಾತ್ಮನ ತಲೆ ಮೇಲೆ ಕಾಲಿಡುವಂಥ ರಾಧೆನ ಪರಮಾತ್ಮನೇ ಕೇಳ್ಕೊಳ್ಳೋ ಥರದ್ದು, ಇದು ಭಗವದ್ ಅಪಚಾರ ಅಂತ ಆ ಸಾಲನ್ನು ಅದು ಅಲ್ಲೆಲ್ಲ ನಮ್ಮಲ್ಲಿ ತಾಳೆಗರಿ ಥರ ಬರಿತಾ ಇದ್ದಿದ್ದಲ್ಲ, ಭೂರ್ಜಪತ್ರದ ಮೇಲೆ ತೂಲಿಕೆಯಲ್ಲಿ ಬಣ್ಣದ ಮಸಿಯಲ್ಲಿ ಬರಿತಾ ಇದ್ರು. ಮಸಿಯಿಂದ ಅಡ್ಡ ಗೆರೆ ಹಾಕಿ ಹೊರಟೋಗ್ತಾನೆ. ಆಮೇಲೆ ಪರಮಾತ್ಮನೇ ಅವನ ವೇಷದಲ್ಲಿ ಬಂದು ಮತ್ತೆ ಆ ಮಸಿಯನ್ನು ತೆಗೆದು ತಿರುಗಾ ಬರೆದಿರ್ತಾನೆ. ಅದು ಅವನ ಹೆಂಡತಿ ತಿರುಗಾ ಬಂದಿದ್ದಾನೆ ಜಯದೇವ ಬರಿತಾ ಇದ್ದಾನೆ ಏನೋ ಅಂತ ಅಂದ್ಕೊಂಡಿರ್ತಾಳೆ. ಮತ್ತೆ ನಿಜವಾದ ಜಯದೇವನೇ ಬಂದು ಇದು ಯಾರು ತಿದ್ದಿದ್ದು ಅಂದರೆ ನೀವೇ ತಿದ್ದಿದ್ರಲ್ಲ ಅಂತ. ಹೀಗಾಗಿ ಪರಮಾತ್ಮನಿಗೆ ರಾಧೆಯ ಕಾಲಿನ ಪೆಟ್ಟನ್ನು ತಿನ್ನುವ ಆಸೆ ಇತ್ತು ಅಂತ. ಮುಂದೆ ಅವಳನ್ನು ಲಕ್ಷ್ಮಣಸೇನ ಮಹಾರಾಜನ ಪತ್ನಿ ಜಯದೇವನ ಹೆಂಡತಿ ಪದ್ಮಾವತಿಯನ್ನು ಸ್ನೇಹಿತಿಯಾಗಿ ಮಾಡ್ಕೋತಾಳೆ. ಒಮ್ಮೆ ಮಾತಾಡ್ತಾ ಇದ್ದಾಗ ನಿನ್ನ ಗಂಡನ ಮೇಲೆ ನಿನಗೆಷ್ಟು ಪ್ರೀತಿ ಇದೆ, ನನ್ನ ಗಂಡನ ಮೇಲೆ ನನಗೆಷ್ಟು ಪ್ರೀತಿ ಇದೆ ಅಂತ ಪರಸ್ಪರ ಮಾತಾಡ್ಕೊಳ್ತಾ, ನಿಜವಾದ ಪ್ರೀತಿ ಅಂದರೆ ಜೀವನ ಸಂಗಾತಿ ಸತ್ತು ಹೋದ ಮೇಲೆ ಸಹಗಮನ ಮಾಡಬೇಕು
ಅದು ನಿಜವಾದದ್ದು ಅಂತ ರಾಣಿ ಹೇಳ್ತಾಳೆ. ಹಾಗೆ ಇವಳು ಸಹಗಮನ ಎಲ್ಲ ಬೇಕಿಲ್ಲ, ಪ್ರೀತಿ ಇದ್ದರೆ ಬದುಕೋದಿಲ್ಲ ಅಂತ. ಆಗ ಅವಳು ಬೇಕು ಅಂತಲೇ ಜಯದೇವ ಸತ್ವೋದ ಅಂತ ಸುಳ್ಳು ಸುದ್ದಿ ಹೇಳಿದ ತಕ್ಷಣ ಪದ್ಮಾವತಿ ಅಲ್ಲಿಯೇ ಪ್ರಾಣ ಬಿಟ್ಟು ಹೋಗ್ತಾಳೆ. ಮತ್ತು ರಾಣಿಗೆ ತಾನು ಏನೋ ವಿನೋದ ಮಾಡೋಕ್ಕೆ ಹೋಗಿ ಪ್ರಕೋಪಕ್ಕೆ ಬಂತು ಅಂತ ಭಯವಾಗುತ್ತದೆ. ಆಗ ಜಯದೇವನಿಗೆ ಗೊತ್ತಾಗಿ ಈ ಅಷ್ಟಪದಿಯನ್ನು ಹಾಡಿದಾಗ ಅವಳಿಗೆ ಮತ್ತೆ ಪ್ರಾಣ ಬಂತು ಅಂತ ಕಥೆ ಈಗಲೂ ಉಂಟು ಬಂಗಾಳದಲ್ಲಿ. ಅದಕ್ಕೆ ಇದನ್ನು ಪ್ರಾಣಾಷ್ಟಪದಿ ಅಂತ ಕರೀತಾರೆ. ಇಲ್ಲಿ ಕೃಷ್ಣನ ವಿಹ್ವಲತೆ, ಅಸಹಾಯಕತೆಯನ್ನು ನಾವು ನೋಡ್ತೀವಿ. ಈಗ ನಮ್ಮ ಶೋಭಾ ಅವರು ಮಾಡ್ತಾರೆ ಅದನ್ನು. ಪ್ರಿಯೇ 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 ಚಾರು ಶೀಲೆ ವದಸಿ ಯದಿ ಕಿಂಚಿದಪಿ ದಂತರುಚಿ ಕೌಮುದಿ ವದಸಿ ಯದಿ ಕಿಂಚಿದಪಿ ದಂತರುಚಿ ಕೌಮುದಿ ಹರತಿ ದರದಿ ಮೀರಮತಿ ಘೋರಂ ವದಸಿ ಯದಿ ಕಿಂಚಿದಪಿ ದಂತರುಚಿ ಕೌಮುದಿ ಹರತಿ ದರದಿ ಮೀರಮತಿ ಘೋರಂ ಸ್ಫುರದಧರ ಶೀಧವೇ ತವ ವದನ ಚಂದ್ರಮಾ ಸ್ಫುರದಧರ ಶೀಧವೇ ತವ ವದನ ಚಂದ್ರಮಾ ರೋಚಯತು ಲೋಚನ ಚಕೋರಂ ಸ್ಫುರದಧರ ಶೀಧವೇ ತವ ವದನ ಚಂದ್ರಮಾ ರೋಚಯತು ಲೋಚನ ಚಕೋರಂ ಪ್ರಿಯೇ ಚಾರುಶೀಲೆ ಪ್ರಿಯೇ ಚಾರುಶೀಲೆ ಮುಂಚಮಯಿ ಮಾನಮನಿದಾನಂ ಸಪತಿ ಮದನಾನಲೋ ದಹತಿ ಮಮ ಮಾನಸಂ ಸಪದಿ ಮದನಾನಲೋ ದಹತಿ ಮಮ ಮಾನಸಂ ದೇಹಿ ಮುಖ ಕಮಲ ಮಧುಪಾನಂ ದೇಹಿ ಮುಖ ಕಮಲ ಮಧುಪಾನಂ ಪ್ರಿಯೇ ಚಾರುಶೀಲೆ ಪ್ರಿಯೇ ಚಾರುಶೀಲೆ ತ್ವಮಸಿ ಮಮ ಭೂಷಣಂ ತ್ವಮಸಿ ಮಮ ಜೀವನಂ ತ್ವಮಸಿ ಮಮ ಭವಜಲಧಿ ರತ್ನಂ ತ್ವಮಸಿ ಮಮ ಭೂಷಣಂ ತ್ವಮಸಿ
मम जीवनम् त्वमसि मम भूषणं त्वमसि मम जीवनम् त्वमसि मम भूषणं त्वमसि मम जीवनम् त्वमसि मम भूषणं त्वमसि मम जीवनं त्वमसि मम भवजलधिरत्नं भवतु भवतीह मयि सततमनुरोधिनी तत्र मम हृदयमति यत्नम् भवतु भवतीह मयि सततमनुरोधिनी तत्र मम हृदयमति यत्नम् प्रिये चारुशीले प्रिये चारुशीले मुञ्चमयि मानमनि दानम् सपदि मदनानलो दहति मम मानसम् देहि मुखकमल मधुपानम् प्रिये चारुशीले प्रिये चारुशीले स्मरगरलखण्डनं मम शिरसि मण्डनं देहि पदपल्लव मुदारम् स्मरगरलखण्डनं मम शिरसि मण्डनं देहि पदपल्लव मुदारम् स्मरगरलखण्डनं मम शिरसि मण्डनं देहि पदपल्लव मुदारम् ज्वलति मयि दारुणो मदनगदनारुणो हरतु तदुपाहित
ವಿಕಾರಂ ಜ್ವಲತಿ ಮಯಿ ದಾರುಣೋ ಮದನ ಗದನಾರುಣೋ ಹರತು ತದುಪಾಹಿತ ವಿಕಾರಂ स्मरगरलखण्डनं मम शिरसि मण्डनं देहि पदपल्लव मुदारम् स्मरगरलखण्डनं मम शिरसि मण्डनं देहि पदपल्लव मुदारम् ज्वलति मयि दारुणो मदन गदनारुणो हरतु तदुपाहित विकारम् जयति जयदेव कवि भारती भूषितं मानिनी जनजनित शातम् इति चटुलचाटु पटुचारुमुरवैरिणो राधिकामधिवचन जातम् जयति जयदेव कवि भारती भूषितं मानिनी जनजनित शातम् प्रिये चारुशीले प्रिये चारुशीले मुञ्चमयि मानमनिदानम् सपदि मदनानलो दहति मम मानसं देहि मुखकमल मधुपानम् प्रिये चारुशीले प्रिये चारुशीले चारुशीले ವಿರಹದಲ್ಲಿ ಆಫ್ಟರ್ ಅ ಪಾಯಿಂಟ್ ದರ್ ಇಸ್ ನೋ ಜೆಂಡರ್, ಓನ್ಲಿ ಪೈನಿಂಗ್ ವಿಲ್ ಬಿ ದೇರ್. ಆ ಎಮೋಷನ್ ಮಾತ್ರ ಸತ್ಯ. ಸೊ ಇಲ್ಲಿ
ತುಂಬ ಸುಂದರವಾದ ಕಲ್ಪನೆ ಅನಿಸುತ್ತೆ ಜಯದೇವ ಅವರು ನಮಗೆ ಮಾಡಿಕೊಟ್ಟಿರೋದು. ಕೃಷ್ಣ ಈ ರೀತಿ ವಿರಹಿಯಾಗಿರ್ತಾನೆ ಅನ್ನೋದು ಕಲ್ಪಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಇದೆಲ್ಲ ಮುಖ್ಯ, ಯಾಕೆಂದರೆ ಆ್ಯಸ್ ಜೀವಾತ್ಮಾಸ್ ನಮಗೆ ನಮ್ಮ ದೇವರು ಹೀಗೆ ರಾಮನ ವಿಲಾಪ ಕೂಡ ಇದೆಯಲ್ಲ ರಾಮಾಯಣದಲ್ಲಿ, ಅವನು ಹೀಗೆ ಆಡ್ತಾನೆ ಅಂದಾಗ ನಮಗೆ ಬೇಕಾಗಿರೋ ದೇವರು ಅವನೇ ಅಂತ. ಸೊ ಇಲ್ಲಿ ನನಗೆ ಆಫ್ಟರ್ ಪಾಯಿಂಟ್ ತುಂಬ ಸ್ಪೆಸಿಫಿಕ್ಕಾಗಿ ನಾಯಕ ಆಂಗಿಕ ಅಂತ ದೊಡ್ಡದಾಗಿ ಏನೂ ಇರಲ್ಲ, ಬಟ್ ಆಫ್ಕೋರ್ಸ್ ಅಭಿನಯಕ್ಕೆ ಅದೊಂದಷ್ಟು ವ್ಯತ್ಯಾಸ ಇಟ್ಕೋಬೇಕು ಅನ್ನೋಕ್ಕೋಸ್ಕರ ಒಂದು ಸ್ವಲ್ಪ ಮಟ್ಟಕ್ಕೆ ಅದು ಎಚ್ಚರದಿಂದ ಇರಬೇಕು ಅಂತ ಅನಿಸತ್ತೆ. ಅದನ್ನು ಬಿಟ್ಟರೆ ದೆರ್ ಇಸ್ ನೋ ಮಚ್ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ರಾಧಾ ವುಡ್ ಹ್ಯಾವ್ ಸೆಡ್ ಟು ಕೃಷ್ಣ. ವಿರೋಹೋತ್ಕಂಠಿತ ರಾಧೆ ಕೂಡ ಎಷ್ಟೋ ಬಾರಿ ಈ ಅಷ್ಟಪದಿನಲ್ಲೇ ನಿಂದತಿ ಚಂದನ, ಸಾವಿರಹೆ ಕೇಶವ, ವೆನ್ ಸಖಿ ಗೋಸ್ ಆ್ಯಂಡ್ ರಿಪೋರ್ಟ್ಸ್ ದ ವಿರಹ ಆಫ್ ರಾಧಿಕಾ ಟು ಕೃಷ್ಣ. ಇದೆಲ್ಲನೂ ದ ನೇಚರ್ ಆಫ್ ವಿರಹವೇ ಹೀಗಿದೆ. ಇದರಲ್ಲಿ ಒಂದು 2-3 ಸಿಮಿಲಿ ನಾನು ಬಳಸ್ಕೊಂಡೆ ಟು ಸೇ ತ್ವಮಸಿ ಮಮ ಭೂಷಣಂ ತ್ವಮಸಿ ಮಮ ಜೀವನಂಗೆ. ಅಂದರೆ ಕೃಷ್ಣನ ಕಮಲಗಳು ಅದು ಸುಂದರವಾಗಿ ಕಾಣೋದೇ ರಾಧೆಯ ಸಂಗದಿಂದ, ಮತ್ತು ಅದನ್ನು ಉಳಿಸಿಕೊಡೋದೇ ರಾಧೆ ಅಂತ. ಅವಳೇ ಮುನಿಸ್ಕೊಂಡು ಹೋದರೆ ಆ ಕಮಲಗಳಿಗೂ ಯಾವ ಶಕ್ತಿನೂ ಇರಲ್ಲ, ಅದು ಒಂಥರ ಒಣಗಿ ಹೋಗಿ ಒಂಥರ ಅದು ಅದರದ್ದು ಚಾಮೆ ಕಳ್ಕೊಂಡಿರತ್ತೆ ಅಂತ ಅದೊಂದು ಮಾಡಿದ್ದೆ. ನವಿಲ್ಗಿರಿ, ಹೌದು. ಅಂದರೆ ಭೂಷಣಂ, ಅದು ಜೀವನಂ ಭೂಷಣಂ ಒಟ್ಟೊಟ್ಟಿಗೆ ಸಾಹಿತ್ಯದಲ್ಲಿ ಬರ್ತಿರುತ್ತೆ. ಅದು ಅಂದರೆ ಯಾವ್ಯಾವುದೆಲ್ಲ ಅವನಿಗೆ ಸರ್ವಪ್ರಿಯವೋ ಅದು ತುಂಬ ಇಷ್ಟವಾದ ಒಂದು ಭೂಷಣ ಅಂತ ಅನ್ಸ್ಕೊಂಡಿರೋವಂಥದ್ದು, ಒಂದು ಕೊಳಲು, ಒಂದು ಕಮಲದ ಹಾರ, ಒಂದು ನವಿಲ್ಗರಿ. ಈ ಮೂರೂ ಅದರದ್ದು ಶೋಭೆನೇ ಕಳ್ಕೊಂಡಿರತ್ತೆ. ಅದರ ಒಂಥರ ನಿರ್ಜೀವವಾಗಿ ಕಾಣುತ್ತೆ ಕೃಷ್ಣನ ಮೇಲೆ. ಅದೇ ಒಪ್ಪಿಗೆ ಇಲ್ಲ ಅವಿಗೆ, ಅದು ಕಮಲಕ್ಕೆ ಒಪ್ಪಿಗೆ ಇಲ್ಲ ತಾನು ಚೆನ್ನಾಗಿರಬೇಕು ಕೃಷ್ಣನ ಮೈ ಮೇಲೆ ಅಂತ. ಅದು ಯಾವಾಗ ಚೆನ್ನಾಗಿರತ್ತೆ ಅಂದರೆ ರಾಧೆ ಹತ್ತಿರ ಇದ್ದರೆ ಅಂತ. ಆ ರೀತಿ ಒಂದು ಸಿಮಿಲಿನ ಬಳಸ್ಕೊಂಡಿದ್ದಾಯಿತು. ಮತ್ತು ಆ ಕಥೆ ಬಗ್ಗೆ ನಾನು ಮುಂಚಿತವಾಗಿ ಹೇಳಿದ್ದೆ. ಇಲ್ಲಿ ವಿರಹದಲ್ಲಿ ತುಂಬ ಆಂಗಿಕ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದು ಮಾಡಿದ್ರೇನೂ ತಪ್ಪಾಗತ್ತೆ. ನಾವು ತುಂಬ ನೀಟಾಗಿ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅದು ಆಂಗಿಕ ಮಾಡಬೇಕು ಅಂತ ಮಾಡಿದಾಗ ಇದು ಇನ್ನೂ ಅದು ಐ ಫೀಲ್ ಇಟ್ ಫೇಲ್ಸ್. ಸೊ ಎಮೋಷನ್ ಹಿಡ್ದಿಡೋಕ್ಕೆ ಏನೇನು ಬೇಕೋ ಅದಷ್ಟು ನಾವು ಆಂಗಿಕದಲ್ಲಿ ತಂದಿರ್ತೀವಿ. ಸೊ ಇಟ್ಸ್ ಅ ವೆರಿ ವೆರಿ ಲೆಸ್ ಆಂಗಿಕ ಪೀಸ್ ಅಂತ ಹೇಳಬಹುದು. ಆ್ಯಂಡ್ ಹೆಚ್ಚು ಎಮೋಷನ್ಸ್ಗೆ ಇದೆ. ನಾನು ತೊಗೊಂಡಿರೋದು ಒಂದು 4 ಸಾಲುಗಳಷ್ಟೇ. ಇದು ಅಷ್ಟಪದಿ 8 ಇದೆ, ಇನ್ನೂ ತೀವ್ರವಾಗಿರೋವಂಥದ್ದು ಇದೆ ಇದೇ ಇದರಲ್ಲಿ ಪದ್ಯದಲ್ಲಿ. ಸೊ ಇದಿಷ್ಟು ತೊಗೊಂಡಿದ್ದೀನಿ. ಇನ್ನೇನಾದರೂ ಹೇಳಬೇಕು? ನಮ್ಮ ನಾಟ್ಯಶಾಸ್ತ್ರ ಪದ್ಧತಿಯಲ್ಲಿ ಆ ಮಾತ್ರಕ್ಕೆ ಬಂದರೆ ಭಾರತೀಯ ಜ್ಞಾನ ಪರಂಪರೆಯಲ್ಲಿ ಕಲೆ ಶಾಸ್ತ್ರ ಎಲ್ಲವನ್ನೂ ಒಳಗೊಂಡಂತೆ ಒಂದು ಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅದಂದರೆ ತುಂಬ ವಿಸ್ತಾರವಾದದ್ದು, ತುಂಬ ಕಠಿಣವಾದದ್ದು, ತುಂಬ ವಿವರಗಳಿಂದ ಕೂಡಿರೋದನ್ನು ಮೊದಲನೇ ಪಾಠವಾಗಿ ಹೇಳಿಬಿಡೋದು. ಮತ್ತೆ ಮುಂದೆ ವಿದ್ಯಾರ್ಥಿಗಳು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಮೊದಲನೇ ಪಾಠದಲ್ಲೇ ಎಲ್ಲವನ್ನೂ ಸೇರಿಸ್ಬಿಡೋದು. ಆಮೇಲಿಂದ ಅವ್ರ ಕ್ಲಾಸಿಗೆ ಚಕ್ಕರ್ ಹೊಡೆದ್ರೂ ಪರವಾಗಿಲ್ಲ, ಪರೀಕ್ಷೆಯಲ್ಲಿ ಪಾಸಾಗ್ತಾರೆ ಅಂತ. ಆಧುನಿಕ ಶಿಕ್ಷಣ ಪದ್ಧತಿಗಿಂತ ತುಂಬ ವಿರುದ್ಧವಾಗಿರುವಂಥದ್ದಿದು. ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಮೊದಲು ಸರಳವಾಗಿರೋದು, ಚಿಕ್ಕದಾಗಿರೋದು ಹೇಳ್ತಾ ಕ್ರಮವಾಗಿ ಬೆಳೆಸಿಕೊಂಡು ಹೋಗ್ತಾರೆ. ನಮ್ಮಲ್ಲಿ ಏನು ಮಾಡ್ತಾರೆ, ಒಂದು ಪೂರ್ತಿ ಹೇಳಿ ಇದರಿಂದ ಇಷ್ಟು ತೆಗೆದ್ರೆ ಇನ್ನೊಂದು ಬರುತ್ತೆ, ಅದರಿಂದ ಮತ್ತೂ ತೆಗೆದ್ರೆ ಇನ್ನೊಂದು ಬರುತ್ತೆ. ಹೀಗಾಗಿ 100 ಹೇಳಿ 100ರಲ್ಲಿ 10 ತೆಗೆದ್ರೆ 90, ಆಮೇಲೆ 15 ತೆಗೆದ್ರೆ 75, ಹೀಗೆ ಕೊನೆಗೆ 1ಕ್ಕೂ 0ಗೂ ಬಂದು ಕೂತ್ಕೋತಾರೆ. ಹೀಗೆ ವ್ಯವಕಲನ ಪದ್ಧತಿ ಭಾರತೀಯ ಶಿಕ್ಷಣ ಪದ್ಧತಿ, ಭಾರತೀಯ ವಿಚಾರ ಪದ್ಧತಿ ಅಂತ ಗೊತ್ತಾಗುತ್ತದೆ. ಉದಾಹರಣೆಗೆ ನಮಗೆ ಪರಮಶಾಸ್ತ್ರ, ವೇದಾಂತ ಶಾಸ್ತ್ರ. ವೇದಾಂತ ಶಾಸ್ತ್ರದಲ್ಲಿ ಬ್ರಹ್ಮಸೂತ್ರಗಳು ಕೇಂದ್ರದಲ್ಲಿ ಇರುವಂಥವು. ಆ ಬ್ರಹ್ಮಸೂತ್ರದ ಮೊದಲು 4 ಸೂತ್ರಗಳನ್ನು ಚತುಸ್ಸೂತ್ರಿ ಅಂತ ಕರೆದಿದ್ದಾರೆ. ಆ ಚತುಸ್ಸೂತ್ರಿಯನ್ನು ಎಲ್ಲ ಆಚಾರ್ಯರುಗಳು, ಆಚಾರ್ಯ ಪರಂಪರೆಯಲ್ಲಿ ಬಂದವರು ತುಂಬ ಗೌರವಿಸಿ ಅದಕ್ಕೆ ವಿಸ್ತಾರವಾದ ಭಾಷ್ಯ ಬರೀತಾರೆ. ಅದಕ್ಕೆ ಬರೆದ ಮೇಲೆ ಮಿಕ್ಕಿದ್ದೆಲ್ಲ ಆ ದಾರಿನಲ್ಲೇ ಬರುತ್ತದೆ ಅನ್ನುವಂತೆ ಮಾಡಿದ್ದಾರೆ. ಹಾಗೆ ನಾವು ಸಂಗೀತ ಪದ್ಧತಿಯಲ್ಲಿ ನೋಡಿದರೆ
ಮೊದಲಿಗೆ ಪಾಠ ಮಾಡತಕ್ಕಂಥದ್ದು ಮಾಯಾಮಾಳವುಗಳ ರಾಗ. ಮಾಯಾಮಾಳವುಗಳ ರಾಗ ಸುಲಭವಾಗಿ ಹಿಡಿಯೋಕ್ಕಾಗೋದಿಲ್ಲ, ಒಂದು ಸ್ವಲ್ಪ ಕಷ್ಟದ, ಒಂದೊಂದು ಸ್ವರಕ್ಕೂ ಅಂತರ ಹೆಚ್ಚು ಅಂತರ ಕಡಿಮೆ, ಅಂತರ ಹೆಚ್ಚು ಅಂತರ ಕಡಿಮೆ ಆಗಿರುತ್ತೆ. ಅದಕ್ಕೆ ಹೋಲಿಸಿದರೆ ಶಂಕರಾಭರಣ ರಾಗ ತುಂಬ ಅಷ್ಟು ಸ್ವರಗಳಿಗೆ ಒಂದು ಕ್ರಮವಾದ ವ್ಯವಸ್ಥಿತವಾದ ಅಂತರ ಇರುವಂಥದ್ದಾಗಿದೆ. ಆದರೆ ಇದನ್ನು ಅಭ್ಯಾಸ ಮಾಡಿದರೆ ಮುಂದಿನ ರಾಗಗಳೆಲ್ಲ ಅನುಕೂಲಕಾರಿಯಾಗಿ ಬರುತ್ತವೆ ಅಂತ. ಶಂಕರಾಭರಣ ರಾಗವನ್ನು ಕಲಿತರೆ ಅಲ್ಲಿ ಬೇರೆ ರಾಗಗಳು ಗ್ರಹಭೇದದಲ್ಲಿ ಮಾಡ್ಬೋದು, ಮಾಯಾಮಾಳವುಗಳದಲ್ಲಿ ಆಗೋಲ್ಲ. ಆದರೂ ಆ ರಾಗ ಕಠಿಣವಾಗಿರೋದ್ರಿಂದ ಅದರಿಂದ ಅಭ್ಯಾಸ ಮಾಡಬೇಕು ಅಂತ ಮಾಡಿದ್ದಾರೆ. ಅದೇ ರೀತಿ ನಾಟ್ಯಶಾಸ್ತ್ರದ 108 ಕರಣಗಳಲ್ಲಿ ಮೊದಲನೇ ಕರ್ಣ ತಲಪುಷ್ಪ ಪುಟವೇ ತುಂಬ ಕಷ್ಟವಾದದ್ದು. ನಿನ್ನೆ ಶೋಭಾ ಅವರು ಮಾಡಿದ್ರು. ಅದರೊಳಗೆ ಕೈ, ಕಾಲು, ಸೊಂಟ, ಮತ್ತೆರ್ಗ ಪಾದ, ಕೊರಳು ಎಲ್ಲ ಸೇರಬೇಕಾಗುತ್ತದೆ, ಪ್ರತಿಯೊಂದೂ ಸೇರಬೇಕಾಗುತ್ತದೆ. ಅಲ್ಲಿ ತ್ರಿಭಂಗಿ ಇದೆ, ಮತ್ತೆರ್ಗ ಅಲ್ಲಿ ಅರಮಂಡಿಯಿಂದ ಕೂಡ ಬರುವಂಥದ್ದು ನೋಡ್ತೀವಿ, ವೈಷ್ಣವ ಸ್ಥಾನವನ್ನು ಕೂಡ ನೋಡ್ತೀವಿ. ಮತ್ತು ಹಸ್ತಕರಣ ಅಂತಂದ್ರಲ್ಲ, ವ್ಯಾವರ್ತಿತ ಪರಿವರ್ತಿತ, ಅದೂ ಅಷ್ಟೂ ಇದೆ. ಹೀಗೆ ಅಷ್ಟನ್ನು ಇಟ್ಕೊಂಡು ಮಾಡಿರುವಂಥದ್ದು. ಅರ್ಥಶಾಸ್ತ್ರ ನೋಡಿದ್ರೆ ಅರ್ಥಶಾಸ್ತ್ರದಲ್ಲಿಯೂ ಅಷ್ಟೇ ಮೊದಲನೇ ಅಧ್ಯಾಯ ವಿನಯಾಧಿಕರಣ ಅಂತ, ಅದು ತುಂಬ ಕಠಿಣ, ತುಂಬ ಮೂಲಭೂತವಾದದ್ದು. ಹೀಗೆ ಪ್ರತಿಯೊಂದರೊಳಗೂ ಮಾಡ್ತಾರೆ. ನಾಟ್ಯಶಾಸ್ತ್ರದಲ್ಲಿ ಬೇರೆ ಬೇರೆ ದೃಶ್ಯ ಪ್ರಕಾರಗಳಿಟ್ಟಿದ್ದಾರೆ, 10 ದಶರೂಪಕ ಅಂತ. ನಾಟಕ, ಪ್ರಕರಣ, ವ್ಯಾಯೋಗ, ಇಹಾಮೃಗ, ಸಮವಕಾರ ಹೀಗೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ಅದರೊಳಗೆ ನಾಟಕ ಅನ್ನೋದು ಮುಖ್ಯವಾದದ್ದು ಅಂತ ಮಾಡಿದ್ರು. ನಾಟಕದಲ್ಲಿ 64 ಸಂಧಿಗಳು ಇರುತ್ತವೆ, 64 ಸಂಧ್ಯಾಂಗಗಳು ಇರುತ್ತವೆ, 5 ಸಂಧಿಗಳು ಇರುತ್ತವೆ, ಅರ್ಥೋಪಕ್ಷೇಪಗಳು ಇರುತ್ತವೆ, ಎಲ್ಲ ಇರುತ್ತವೆ ಅಂತ ನಾನು ವಿವರಗಳು ಕೊಡೋಕ್ಕೆ ಹೋಗೋಲ್ಲ. ಒಟ್ಟಿನಲ್ಲಿ ಅಷ್ಟು ವಿವರಗಳು ಇರುವಂಥದ್ದು ನಾಟಕ. ಆ ನಾಟಕದಲ್ಲಿ ಇರುವ ಕೆಲವು ವಿವರಗಳನ್ನು ಕಡಿಮೆ ಮಾಡಿದ್ರೆ ಇನ್ನು ಬೇರೆ ಬೇರೆವು ಬರುತ್ತವೆ. ಉದಾಹರಣೆಗೆ ನಾಟಕದಲ್ಲಿ 5ರಿಂದ 10 ಅಂಕಗಳವರೆಗೆ ಇರಬೇಕು ಅಂತಂದರು. ಇನ್ನು ಪ್ರಕರಣದಲ್ಲಿ 10 ಅಂಕ ಇರುತ್ತೆ. ಅದೇ ಈಗ ನೀವು ಸಮವಕಾರಕ್ಕೆ ಬಂದರೆ 3 ಅಂಕ, ಇಹಾಮೃಗಕ್ಕೆ ಬಂದರೆ 1 ಅಂಕ, ಪ್ರಹಸನಕ್ಕೆ ಬಂದರೆ 2 ಅಂಕ, ಬಾಣಕ್ಕೆ ಬಂದರೆ 1 ಅಂಕ. ಹೀಗೆ ಅಂಕದ ಸಂಖ್ಯೆ ಕಡಿಮೆ ಆದಂತೆ ಪಾತ್ರಗಳ ಸಂಖ್ಯೆ, ಪಾತ್ರಗಳ ವೈವಿಧ್ಯ, ಪಾತ್ರಗಳ ವಿವರಗಳು ಇವೆಲ್ಲ ಕಡಿಮೆ ಆಗ್ತಾ ಬರುತ್ತವೆ. ಒಟ್ಟಿನಲ್ಲಿ ಒಂದು ಪರಿಪೂರ್ಣವಾದ ರೂಪಕವನ್ನು ಇಟ್ಟುಕೊಂಡು ಮಿಕ್ಕನ್ನೆಲ್ಲವನ್ನು ಕಡಿಮೆ ಮಾಡ್ತಾ ಬಂದಿದ್ದಾರೆ. ಹೀಗೆ ರಸಗಳನ್ನು ನೋಡಿದಾಗಲೂ ಅಷ್ಟೇ ಅತ್ಯಂತ ವಿವರವಾದ ಎಲ್ಲ ಅಂಶಗಳೂ ಇರುವಂಥದ್ದು ಶೃಂಗಾರ. ಶೃಂಗಾರದಲ್ಲಿ ಮಿಕ್ಕ ಎಲ್ಲ ರಸಗಳನ್ನು ತರಬಹುದು, ಆದರೆ ಮಿಕ್ಕ ಎಲ್ಲ ರಸಗಳಲ್ಲಿ ಶೃಂಗಾರವನ್ನು ತರೋಕ್ಕಾಗೋಲ್ಲ. ಇದು ಒಂದು ವಿಚಿತ್ರ. ಈಗ ಶೃಂಗಾರದಲ್ಲಿ ನಾಯಕ ನಾಯಿಕೆ ಇಬ್ಬರು ಒಟ್ಟಿಗಿದ್ದರೆ ಸಾಕಷ್ಟು ವಿನೋದಗಳಿರುತ್ತವೆ, ಆಗ ಹಾಸ್ಯ ಬಂದುಬಿಡುತ್ತೆ. ಶೃಂಗಾರಾದ್ಯ ಭವೇತ್ ಹಾಸ್ಯಂ ಅಂತ, ಹಾಸ್ಯ ಶೃಂಗಾರದ ಅಂಗಭೂತವಾದಂಥ ರಸ ಅಂತ ಹೇಳಿದ್ದಾರೆ. ಇನ್ನು ಅವರಿಬ್ಬರು ಬೇರ್ಪಟ್ಟಿದ್ದಾಗ ಕರುಣ ರಸ ಬಂದುಬಿಡುತ್ತೆ. ಮತ್ತು ಅವನೋ ಅವಳೋ ತಪ್ಪು ಮಾಡಿದ್ದಕ್ಕೆ ಕೋಪ ಮಾಡಿಕೊಂಡಾಗ ರೌದ್ರ ರಸ ಬಂದುಬಿಡುತ್ತೆ. ಮತ್ತು ಅವನನ್ನು ಅಥವಾ ಅವಳನ್ನು ಹೇಗಾದರೂ ಪಡ್ಕೋತೀನಿ ಅಂತ ಉತ್ಸಾಹದಿಂದ ತೊಡಕೊಂಡಾಗ ಉತ್ಸಾಹಸ್ಥಾಯಿಯಾದಂಥ ವೀರರಸ ಬಂದುಬಿಡುತ್ತೆ. ಮತ್ತೊಬ್ಬರ ಗುಣಗಳನ್ನು ಮೆಚ್ಚಿಕೊಳ್ಳುವಾಗ ಅತಿಶಯ ಅನ್ನುವ ಅದ್ಭುತ ರಸ ಬಂದುಬಿಡುತ್ತದೆ. ಒಬ್ಬರು ತಪ್ಪು ಮಾಡಿದ್ದು ತಾಳೋಕ್ಕಾಗೋಲ್ಲ, ಅವರು ತಮ್ಮ ಪ್ರೀತಿಗೆ ವಂಚನೆ ಮಾಡಿಬಿಟ್ರು ಅಂದಾಗ ಬೀಭತ್ಸ, ಆ ರಸ ಬಂದುಬಿಡುತ್ತದೆ. ಹೀಗೆ ಮತ್ತು ಇನ್ನೊಬ್ಬರನ್ನ ಅಗಲಿ ಇರೋದು ನಮ್ಮ ಕೈನಲ್ಲಿ ಆಗೋದೇ ಇಲ್ಲ ಅಂತನ್ನುವ ಹೆದರಿಕೆ ಬಂದಾಗ ಭಯಾನಕ ರಸ ಬಂದುಬಿಡುತ್ತದೆ. ಇಷ್ಟು ರಸಗಳು ಕೂಡ ಬರುತ್ತವೆ. ಹೀಗಾಗಿ ಶೃಂಗಾರದ ಅಂದರೆ ರತಿಸ್ಥಾಯಿಯಾದ ಶೃಂಗಾರದಲ್ಲಿ ಮಿಕ್ಕ ಎಲ್ಲ ಭಾವಗಳು, ಸ್ಥಾಯಿ ಭಾವಗಳು ವ್ಯಭಿಚಾರಿ ಭಾವಗಳಾಗಿ ಬರ್ತವೆ. ಅದನ್ನು ನಾವು ನೋಡ್ತೀವಿ. ಇದನ್ನು ಕಂಡಾಗ ನಮಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಹೇಳಬೇಕು ಅಂತಂದರೆ ಸಾರು ಆ ರೀತಿಯಾದಂಥ ಒಂದು ಪದಾರ್ಥ ಅಂತ ಅನ್ನಬೇಕು. ಸಾರಲ್ಲಿ ಬೆಲ್ಲದಂಥ ಸಿಹಿಯಿಂದ ಮೊದಲುಕೊಂಡು ಸಾಸಿವೆಯಂಥ ಒಗರು ಕಹಿಯವರೆಗೂ ಎಲ್ಲ ಪದಾರ್ಥಗಳು ಬೇರೆ ಬೇರೆ ಪ್ರಪೋರ್ಷನಲ್ಲಿ ಬಂದಿರುತ್ತವೆ. ಆ ರೀತಿಯಾದಂಥದ್ದು. ಹಾಗೆ ಶೃಂಗಾರ, ಅದಕ್ಕೆ ನಮ್ಮ ನೃತ್ಯ ಪದ್ಧತಿಗಳಲ್ಲಿ ಶೃಂಗಾರವನ್ನು ಪ್ರಧಾನವಾಗಿ ತೆಗೆದುಕೊಂಡು ಮಾಡಿದ್ದಾರೆ. ಮತ್ತು ಶೃಂಗಾರ ವಿಸ್ತಾರಕ್ಕೆ ಒದಗಿ ಬರುವಂಥದ್ದಾಗಿದೆ. ಕೆಲವು ರಸಗಳನ್ನು ವಿಸ್ತಾರ ಮಾಡೋಕ್ಕಾಗೋಲ್ಲ, ಅದ್ಭುತ, ಒಮ್ಮೆಲೆ ಆಶ್ಚರ್ಯಗೊಳ್ಳಬೇಕು. ನನಗೆ ಕ್ರಮವಾಗಿ ಆಶ್ಚರ್ಯ ಆಯಿತು ಅಂತ ಹೇಳೋಕ್ಕೆ ಆಗೋದಿಲ್ಲ, ಕ್ರಮವಾಗಿ ಆಶ್ಚರ್ಯ ಆಗೋದೇ ಇಲ್ಲ. ಹಾಗೆ ನನಗೆ ಕ್ರಮವಾಗಿ ನಗು ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕೋಪ
ತಕ್ಷಣ ಭಗ್ಗಂತ ಅಂದುಬಿಡುತ್ತೆ. ರೌದ್ರರಸದಲ್ಲಿಯೂ ಅದೇ ಕಾಣಿಸುತ್ತದೆ. ಮತ್ತು ಭಯಾನಕ ಬೀಭತ್ಸ ರಸಗಳನ್ನು ಹೆಚ್ಚು ಕಾಲ ಹಿಡಿದಿಟ್ಕೊಳ್ಳೋಕ್ಕಾಗೋಲ್ಲ. ಹೀಗಾಗಿ ಅವುಗಳನ್ನು ಹೆಚ್ಚು ವಿವರಗಳಲ್ಲಿಯೂ ತೋರ್ಸೋಕ್ಕಾಗೋದಿಲ್ಲ. ಮತ್ತು ಅವುಗಳನ್ನು ಯಾಕೆ ಭರತ ರಸ ಅಂತಂದ ಅಂದರೆ ಮೂಲಭೂತ ಭಾವಗಳಾಗಿರೋದ್ರಿಂದ ಅವು ರಸ. ಉದಾಹರಣೆಗೆ ನಾವು ಹುಳಿ, ಉಪ್ಪು, ಸಿಹಿ, ಖಾರ ಈ ರೀತಿಯಾದ 4 ರುಚಿಗಳನ್ನು ಹೆಚ್ಚಾಗಿ ನಾವು ಆಸ್ವಾದ ಮಾಡುವಷ್ಟು ಕಹಿ ಮತ್ತು ಒಗರು ಮುಖ್ಯ ಪದಾರ್ಥವಾಗಿಲ್ಲ. ಒಂದು ಐಟಮ್ ಪೂರ್ತಿ ಕಹಿ ಅನ್ನುವಂಥದ್ದು ಇರೋಲ್ಲ. ಕಹಿಯಾದ ಒಂದು ಪದಾರ್ಥ ಅದಕ್ಕೆ ಸೇರಿರ್ತವೆ, ಅದೇ ಕಹಿ ಅಂತ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಇದೆಯಲ್ಲ ಅಂದರೆ ಅದು ಮೂಲಭೂತ ರುಚಿ ಅಂತಷ್ಟೇ, ಇನ್ನೇನೂ ಇಲ್ಲ. ಅಂದರೆ ಭರತನ ದೃಷ್ಟಿ ಎಷ್ಟು ದೊಡ್ಡದು ಅಂದರೆ ಮೂಲಭೂತವಾದದ್ದು ಸಣ್ಣದಾಗಲಿ ದೊಡ್ಡದಾಗಲಿ ಅದನ್ನು ಉಳಿಸ್ಕೊಳ್ಬೇಕು, ಆದರೆ ಅದನ್ನು ದೊಡ್ಡದಾಗಿ ಬೆಳೆಸಬಾರದು ಅಂತ ಈ ಥರ ಮಾಡಿದ್ದಾನೆ. ಹೀಗಾಗಿ ಶೃಂಗಾರಕ್ಕೆ ತುಂಬ ವಿಸ್ತಾರಕ್ಕೆ ಅವಕಾಶ ಇದೆ, ವಿವರಗಳಿಗೆ ಅವಕಾಶ ಇದೆ. ಅದರಿಂದಲೇ ತುಂಬ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಅದರೊಳಗೆ ಸೇರ್ಕೋತಾರೆ. ಈಗ ನಾಯಕ ನಾಯಿಕೆ ಇದ್ದ ಮೇಲೆ ಅವರ ಪ್ರಣಯವನ್ನು ಕೂಡಿಸೋದಕ್ಕೆ ಅಂತ ಸಖಿ ಬರ್ತಾಳೆ, ದೂತ ಬರ್ತಾನೆ, ದೂತಿ ಬರ್ತಾಳೆ, ಮತ್ತು ಅವರಿಗೆ ತೊಂದರೆ ಮಾಡ್ತಕ್ಕಂಥವರು ಬರ್ತಾರೆ. ಹೀಗೆಲ್ಲರೂ ಕೂಡ ಬರ್ತಾರೆ. ಆ ಥರದೊಳಗೆ ಒಂದು ದೂತಿ ಅಥವಾ ದೂತ ನಾಟ್ಯಶಾಸ್ತ್ರದಲ್ಲಿ ತುಂಬ ಅದನ್ನು ವಿಸ್ತರಿಸಿ ಹೇಳಿದ್ದಾರೆ. ಈ ಮೂಲಕವಾಗಿ ನಾವು ಒಂದು ಭಾವವನ್ನು ಎಷ್ಟೆಷ್ಟು ಡೀಟೇಲ್ಡ್ ಆಗಿ ನೋಡೋಕ್ಕೆ ಸಾಧ್ಯವೋ, ವಿವರವಾಗಿ ನೋಡೋಕ್ಕೆ ಸಾಧ್ಯವೋ ಅದನ್ನು ನೋಡೋಕ್ಕೆ ಸಾಧ್ಯ ಅಂತ. ಆ ಥರ ಒದಗಿ ಬರ್ತಕ್ಕಂಥದ್ದು ದೂತಿ ಅಥವಾ ದೂತ. ಕಾಳಿದಾಸನ ಮೇಘದೂತ ನಮಗೆ ಗೊತ್ತೇ ಇದೆ. ದೇವತೆಗಳಿಗೆ ಮನುಷ್ಯರಿಗೆ ಮಧ್ಯದಲ್ಲಿ ದೂತ ಆಗಿರೋದು ಅಗ್ನಿಂದೂತಂ ವೃಣೀಮಹೆ ಅಂತಲೇ ವೇದದಲ್ಲಿ ಬರುತ್ತದೆ. ಇನ್ನು ಸೀತಾರಾಮರ ಮಧ್ಯದಲ್ಲಿ ದೌತ್ಯ ಮಾಡಿದ್ದು ಹನುಮಂತ, ನಳದಮಯಂತಿಯರ ಮಧ್ಯದಲ್ಲಿ ಹಂಸ, ಹೀಗೆಲ್ಲ ನಮಗೆ ಗೊತ್ತೇ ಇದೆ. ಶಾಸ್ತ್ರಕಾರರು, ನಾಟ್ಯಶಾಸ್ತ್ರವೂ ಸೇರಿದಂತೆ ಇನ್ನು ಮುಂದೆ ಬಂದಂಥ ಅನೇಕರು, ಭೋಜರಾಜ ಮೊದಲಾದವರೆಲ್ಲ ದೂತಿಯರ ಬಗ್ಗೆ ಗ್ರಂಥಗಳನ್ನೇ ಬರೆದಿದ್ದಾರೆ. ಕರ್ನಾಟಕದವನೇ ಆದ ಒಬ್ಬ ಪಂಡರೀಕ ವಿಠಲ ಅನ್ನೋನು ದೂತಿ ಕರ್ಮ ಪ್ರಕಾಶ ಅಂತ ಒಂದು ಲಘುಕಾಯದ ಕೃತಿಯನ್ನೇ ಬರೆದಿದ್ದಾನೆ. ಯಾರ್ಯಾರನ್ನೆಲ್ಲ ಬಳಸ್ಕೋಬೋದು ಅಂದರೆ ಯಾರನ್ನೂ ಬಳಸ್ಕೊಳ್ಬೋದು. ಹೂಮಾಲೆ ಕಟ್ಟೋಳು, ಆ ಹೂಮಾಲೆ ಕಟ್ಟೋಳು ಹೋಗ್ಬಿಟ್ಟಿದ್ರು ಸಂದೇಶ ಕೊಟ್ಟು ಬರ್ಬೋದು. ಅಥವಾ ಅವ್ರ ಮನೆಗೆ ಕ್ಷೌರಕ್ಕೆ ಹೋಗ್ತಕ್ಕಂಥ ವ್ಯಕ್ತಿ ಆತ ಸಂದೇಶ ಕೊಟ್ಟು ಬರ್ಬೋದು. ಹೀಗೆ ಎಷ್ಟೋ ಬಗೆಯಲ್ಲಿ ಮಾಡಬಹುದು ಅಂತ ದೂತಿ ಕರ್ಮ ಪ್ರಕಾಶದಲ್ಲಿ ನಮಗೆ ಗೊತ್ತಾಗುತ್ತದೆ. ಮತ್ತು ಇನ್ನು ಪ್ರಾಣಿಗಳಿಂದ ಪಕ್ಷಿಗಳಿಂದ ಎಲ್ಲ ದೌತ್ಯವನ್ನು ಮಾಡಿಸಬಹುದು. ಈ ಥರದ್ದು ಉಂಟು. ಮೇಘದೂತ ಎಷ್ಟು ಜನಪ್ರಿಯವಾಯಿತು ಅಂದರೆ ಮೇಘದೂತದ ಅನುಕರಣೆಯಲ್ಲಿ ಕೇರಳದಲ್ಲಿ ಸುಮಾರು 40 ದೂತ ಕಾವ್ಯಗಳು ಬಂದಿವೆ. ಒಂದೇ ಕೇರಳದಲ್ಲಿ. ಇಡೀ ದೇಶದಲ್ಲಿ ಸುಮಾರು 100ಕ್ಕೂ ಹೆಚ್ಚು ದೂತ ಕಾವ್ಯಗಳು ಇವೆ. ಈ ಥರ ಬೇಕಾದಷ್ಟು ದೂತ ಕಾವ್ಯಗಳಿಗೆ ಅವಕಾಶ ಇದೆ ಅಂತ ಗೊತ್ತಾದರೆ ಇದು ನಮಗೆ ಶೃಂಗಾರದ ಭಾವವನ್ನು ನಮ್ಮೊಳಗೆ ಉಂಟು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಂಟು. ಶೃಂಗಾರ ಯಾಕೆ ಬೇಕಾಗುತ್ತದೆ ಅಂದರೆ ಬದುಕಿನ ವಿರಾಮದಲ್ಲಿರೋದು ಶೃಂಗಾರವೇ. ಜೀವನ ಒಂದು ಮನೆಯಾದರೆ ಶೃಂಗಾರ ನಡುಮನೆ. ಅದನ್ನು ಬೆಡ್ರೂಮ್ ಅಂತ ಅಂದ್ಕೋಬಾರ್ದು, ನಡುಮನೆ. ನಡುಮನೆಯಲ್ಲಿ ನಾವು ಆಸ್ವಾದಿಸ್ತೀವಿ. ಹಾಗಾಗಿ ಆಸ್ವಾದಿಸೋದಕ್ಕೆ ಮನಸ್ಸಿನ ವಿಶ್ರಾಂತಿಗೆ ಶೃಂಗಾರ ರಸ. ರತಿಭಾವ ಅಲ್ಲ, ರತಿಭಾವ ಬೆಡ್ರೂಮು. ಆದರೆ ಶೃಂಗಾರ ರಸ ನಡುಮನೆ, ಡ್ರಾಯಿಂಗ್ ಹಾಲ್ ಅಂತೀವಲ್ಲ ಅದು. ಶೃಂಗಾರ ಎಲ್ಲರ ಜೊತೆಯೂ ನೋಡಿ ಸಂತೋಷ ಪಡಬಹುದಾದದ್ದು, ಕೇಳಿ ಸಂತೋಷ ಪಡಬಹುದಾದದ್ದು. ಎಲ್ಲರ ಜೊತೆ ಮಾಡೋಕ್ಕಾಗಲ್ಲ ಅಂದರೆ ಅಲ್ಲಿ ರತಿಭಾವ ಇನ್ನೂ ಪಕ್ವವಾಗಿಲ್ಲ. ಮತ್ತೆ ಒಲೆ ಮೇಲಿಟ್ಟು ಅದನ್ನು ಇನ್ನಷ್ಟು ಬಾಡಿಸಿ ಆಮೇಲಿಂದ ಅದನ್ನು ತೆಗೆದಿಡಬೇಕು ಅಂತ. ಹೀಗಾಗಿ ಅಲ್ಲಿ ದೌತ್ಯಕ್ಕಾಗಿ ಪ್ರಾಣಿಗಳನ್ನು ಪಕ್ಷಿಗಳನ್ನು ಎಲ್ಲ ತೆಗೆದುಕೊಂಡು ಹೋಗೋದು ನೋಡ್ತೀವಿ. ಅದಕ್ಕೆಲ್ಲ ಚಲನೆಗಳು ಕೊಡಬಹುದು, ಆಯಾ ಪಕ್ಷಿ ಪ್ರಾಣಿಗಳ ಚಲನೆಯನ್ನು ಕೊಡಬಹುದು. ಮತ್ತು ಅವುಗಳು ಒಂದೊಂದು ವೈಶಿಷ್ಟ್ಯ ಇರುತ್ತದೆ. ಆ ವೈಶಿಷ್ಟ್ಯದ ಪ್ರಕಾರ ಈಗ ನಾವು ಗಿಣಿಗೆ ಸಂದೇಶ ಕೊಟ್ಟು ಕಳಿಸ್ತೀವಿ ಅಂತಂದರೆ ಗಿಣಿ ಏನೋ ಹೋಗ್ಬೋದು. ಗಿಣಿ ಆದರೆ ಗಿಣಿಪಾಠ ಅಂತ ನಮಗೆ ಗೊತ್ತಿದೆ. ಒಂದೆರಡು ಪದ ಹೇಳಿಕೊಟ್ರೆ ಅದನ್ನೇ ಹೇಳ್ತಾ ಇದ್ದುಬಿಡುತ್ತೆ, ಮತ್ತೇನು ಹೇಳೋದಿಲ್ಲ. ಮತ್ತು ಅದಕ್ಕೆಲ್ಲೋ ಒಂದು ಹಣ್ಣು ಕಾಣಿಸಿದ್ರೆ ಸಂದೇಶದ ಅಲ್ಲೇ ಬಿಟ್ಟು ಮತ್ತೆ ಹಾರಿ ಹೋಗುತ್ತದೆ. ನವಿಲು ಮೋಡವನ್ನು ನೋಡಿದ ತಕ್ಷಣ ಕುಣಿಯೋದಕ್ಕೆ ಶುರು ಮಾಡಿಬಿಡುತ್ತೆ. ಮಳೆ ಬಂದ ಮೇಲಿಂದ ಸಂದೇಶದ ಪತ್ರ ಪೂರ್ತಿ ನೀರಲ್ಲಿ ಒದ್ದೆ ಮುದ್ದೆ ಆಗ್ಬೋದು. ಹೀಗೆ ಕಲ್ಪನೆ ಮಾಡ್ತಾ ಹೋದರೆ ಯಾವ ಪಕ್ಷಿ ಯಾವ ಪ್ರಾಣಿಯನ್ನು, ಜಿಂಕೆ ಸಿಂಹ ಬಂದರೆ ಅದು ಬೆಂಗಳೂರಿಗೆ ಹೋಗಬೇಕಾಗಿರೋದು ಹೋಗ್ಬಿಟ್ಟಿದ್ರು ಮಂಗಳೂರಿಗೆ ಹೊರಟೋಗ್ಬಿಡುತ್ತೆ. ಹೀಗಾಗಿ ಒಂದೊಂದು ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಈ ಥರದ್ದು ಒಂದೊಂದು ಲೋಪ ದೋಷ ಇದೆ ಅನ್ನುವುದನ್ನೇ ಇಟ್ಟುಕೊಂಡು ಒಂದು ವಿಸ್ತರಿಸಿ ಒಂದು ರಚನೆ ಮಾಡಿದ್ದಾಗಿದೆ. ಕೊನೆಗೆ ನಾಯಿಕೆ ಅಂದುಕೋತಾಳೆ,
ಯಾವುದನ್ನು ತೊಗೊಂಡೋದ್ರೂ ಕಷ್ಟ. ಮೋಡವನ್ನೇ ಕೊಡೋಣ. ಕಾಳಿದಾಸ ಹೇಳಿಬಿಟ್ನಲ್ಲ ಮೇಘ ಸಂದೇಶ ಅಂದರೆ, ಅದು ಪಾಪ ಎಲ್ಲೋ ಬಂಜರು ಭೂಮಿಯನ್ನು ನೋಡಿ, ಮರಳುಗಾಡನ್ನು ನೋಡಿ ಪಾಪ ಅಂತ ಕರಿಗೆ ಕಣ್ಣೀರಿಟ್ಟು ಮೋಡವೇ ಇಲ್ಲದವಾದ ಮೇಲಿಂದ ಸಂದೇಶ ಕೊಡೋದೇನು. ಹೀಗೆ ಒಂದೊಂದು ದೌತ್ಯದ ವಸ್ತುವಿನಲ್ಲಿಯೂ ಒಂದೊಂದು ಲೋಪ ದೋಷ ಕಂಡುಹಿಡಿದು ಕೊನೆಗೆ ತಾನೇ ಹೋಗ್ತೀನಿ ಅಂತ ಹೋಗ್ತಾಳೆ ಪ್ರೀತಮನ ಹತ್ತಿರಕ್ಕೆ. ಅದು ಆ ಸನ್ನಿವೇಶ. ಅದನ್ನು ಶೋಭಾ ಅವರು ಮಾಡ್ತಾರೆ. ಇದನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಮುಖ್ಯ ಕಾರಣ ಇಷ್ಟೇ. ಶೃಂಗಾರದ ದೌತ್ಯ ಪ್ರಕರಣದಲ್ಲಿ ಎಷ್ಟು ಬಗೆಯಲ್ಲಿ ಸಾತ್ವಿಕ ಭಾವಗಳ ವಿವರಗಳನ್ನು ತೋರಿಸೋದಕ್ಕೆ ಅವಕಾಶ ಇದೆ ಅಂತಷ್ಟೇ ಈಗ ಅವರು ಮಾಡ್ತಾರೆ. ಸಾಹಿತ್ಯ ಕನ್ನಡದಲ್ಲೇ ಇರೋದರಿಂದ ಎಲ್ಲರಿಗೂ ಸ್ಫುಟವಾಗಿ ಸ್ವಯಂವೇದ್ಯವಾಗಿದೆ. ನಲ್ಲ ನೆಡೆಗೆ ಸಂಪುಲ್ಲ ಸಂದೇಶವ ಝಲ್ಲನೆ ಕಳುಹುದೆಂತು. ನಲ್ಲ ನೆಡೆಗೆ ಸಂಪುಲ್ಲ ಸಂದೇಶವ ಝಲ್ಲನೆ ಕಳುಹುದೆಂತು. ನಲ್ಲ ನೆಡೆಗೆ ಸಂಪುಲ್ಲ ಸಂದೇಶವ ಝಲ್ಲನೆ ಕಳುಹುದೆಂತು. ಸಿರಿ ಮಲ್ಲೆಯ ಮುಗುಳವೊಲಂತು. ನಲ್ಲ ನೆಡೆಗೆ ಸಂಪುಲ್ಲ ಸಂದೇಶವ ಝಲ್ಲನೆ ಕಳುಹುದೆಂತು. ಸಿರಿ ಮಲ್ಲೆಯ ಮುಗುಳವೊಲಂತು. ಮುಗಿಲನು ಕಳುಹಲೆ ಮುಗಿಲನು 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 ಕಳುಹಲೆ ಕರಗೆ ಹೋಗದೆ ಸೊಗಸಿನ ಬಣ್ಣದ ಕನಸು. ಕರಗೆ ಹೋಗದೆ ಸೊಗಸಿನ ಬಣ್ಣದ ಕನಸು. ಎಲ್ಲರನ್ನು ಕೇಳಲೇ ಎಲ್ಲರನ್ನು ಕೇಳಲೆ ವಿಘಟಿತವಾಗದೆ ಒಲುಮೆಯ ಮಲರಿನ ಗಮಲು.
ಘಟಿತವಾಗದೆ ಒಲುಮೆಯ ಮಲರಿನ ಗಮನು ಅರಗಿಳಿಯಾಗದೆ 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 ಬರಿ ಮಾತಾಳಿಗೆ ಮರೆತೇ ಹೋಗದೆ ಕವಿತೆ ಬರಿ ಮಾತಾಳಿಗೆ ಮರೆತೇ ಹೋಗದೆ ಕವಿತೆ ಸೋಗೆಯ ಸಾಗದೆ ಸೋಗೆಯ ಸಾಗದೆ ಕರ್ಕಶ ಕಂಠಗೆ ನೀಗದೆ ನಲವಿನ ಹಾಡು ಕರ್ಕಶ ಕಂಠಗೆ ನೀಗದೆ ನಲವಿನ ಹಾಡು ಹಾಡು ಚಿಗರೆಯ ನೆನೆವುದೇ ಚಿಗರೆಯ ನೆನೆವುದೇ ಅಂಜುವ ಕಣ್ಣಿಗೆ ಸಿಗುವುದೇ ನಂಬುಗೆ ನುಡಿಯೂ ಅಂಜುವ ಕಣ್ಣಿಗೆ ಸಿಗುವುದೇ ನಂಬುಗೆ ನುಡಿಯೂ ನುಡಿಯೂ ಶಶಿಯನೇ ಬೇಡಲೇ ಶಶಿಯನೇ ಬೇಡಲೇ ದ ಸಾ ಪ ದ ಶಶಿಯನೇ ಬೇಡಲೇ ಶೀತಲ ಕರಗಳ ವಶವೇನ ಸುಪಿಸಿ ಬಯಕೆ ಶೀತಲ ಕರಗಳ ವಶವೇನ ಸುಪಿಸಿ ಬಯಕೆ ಎನ್ನೀ ಮನವನು ಎಬ್ಬಿಸಿ ಕಳುಹಲೇ ಇನ್ನೂ ಅದು ಇಹುದೇನು
ಬಯಗೆ ಸೇರಿ ಹೋದುದನು ಇಂದೆಲ್ಲಿಂತರುವುದು ನಾನು ಆ ಸ್ವಯಂ ದೂತಿ ಸ್ವಯಂ ದೂತಿ ಸ್ವಯಂ ಇದಕ್ಕೆ ತುಂಬ ವೈಭವವೂ ಬೇಕು, ಹೆಚ್ಚು ಆಂಗಿಕ ಮಾಡಿ ಮಾಡಿ ಅದು, ಯಾಕೆಂದರೆ ಅಷ್ಟು ವೆರೈಟಿ ಇದೆ. ಫಸ್ಟ್ ಆಫ್ ಆಲ್ ಇಡೀ ಪ್ರಕೃತಿನ ತಂದುಬಿಟ್ಟಿದ್ದಾರೆ ಸರು. ಒಂದು ಪರ್ಸ್ನಲ್ ನೋಟ್ ಹೇಳಬೇಕಂದ್ರೆ, ಸರ್ ಅದು ಸಾಹಿತ್ಯಗಳು ಮಾಡೋಕ್ಕೆ ಶುರು ಮಾಡಿದ ಮೇಲೆ ನಾನಿನ್ನು ಯಾವುದನ್ನು ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ, ಹಾಗಾಗ್ಬಿಟ್ಟಿದೆ. ಯಾಕೆಂದರೆ ಈ ಮಟ್ಟದ ಇದು ಉದ್ದೀಪನ ವಿಭಾವಗಳು ಇಲ್ಲಿ ಎಷ್ಟೊಂದು, ಅಂದರೆ ವಿ ನೀಡ್ ಲಾಡ್ ಆಫ್ ಮೆಟೀರಿಯಲ್ ಫಾರ್ ಥಾಟ್. ಫಸ್ಟ್ ಆಫ್ ಆಲ್ ಫುಡ್ ಫಾರ್ ಥಾಟ್ ಅಂತಾರಲ್ಲ, ಹಾಗೆ ವಿಭಾವ ನಾಯಕ ಹಾಗೂ ನಾಯಿಕ ಅದು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಬೇಕಂದ್ರೆ ಅಷ್ಟು ನಾವು ವ್ಯಭಿಚಾರಿ ಭಾವಗಳನ್ನ ತಂದಿಡಬೇಕು. ಆ ವ್ಯಭಿಚಾರಿ ಭಾವಗಳನ್ನ ತಂದಿಡೋಕ್ಕೆ ಒಂದಷ್ಟು ಸಾಹಿತ್ಯದಲ್ಲಿ ಅಷ್ಟು ಉದ್ದೀಪನ ವಿಭಾವಗಳು ಬರ್ತಾ ಇದ್ದರೆ ನಮ್ಮ ಸಾಧ್ಯತೆಗಳು, ನಮ್ಮ ಕಲ್ಪನಾ ಶಕ್ತಿಗೆ ಒಂದು ಸವಾಲು ಆಗತ್ತೆ. ಹಾಗೆ ಅದನ್ನು ತೀರಿಸ್ಕೊಳ್ಳೋಂಥ ಒಂದು ಇದು ಅವಕಾಶವೂ ಒದಗಿ ಬರುತ್ತೆ ಅಂತ ಅನಿಸುತ್ತೆ. ಇನ್ಫ್ಯಾಕ್ಟ್ ಇಂಥ ಸಾಹಿತ್ಯ ಮಾಡ್ತಾ ನಾವು ಕಲಾವಿದರಾಗಿ ನಮ್ಮನ್ನು ನಾವು ಅಧ್ಯಯನ ಮಾಡ್ಕೋಬೋದು, ಸ್ವಾಧ್ಯಯನ ಮಾಡ್ಕೋಬಹುದು. ಅಂದರೆ ನಮಗೆ ಯಾವುದು ಸಾಧ್ಯ ಆಗತ್ತೆ, ಹೇಗೆಲ್ಲ ಇದನ್ನು ಬೆಳೆಸಬಹುದು ಅಂತ. ಸೊ ನಾನು ಯಕ್ಷಗಾನದಲ್ಲಿ ಈ ಕೊರತೆಯೇ ಇಲ್ಲ, ಒಳ್ಳೆ ಸಾಹಿತ್ಯ ಬಲ ಇದೆ. ಈ ಸಾಹಿತ್ಯ ಬಲ ಅನ್ನೋದು ತುಂಬ ಮುಖ್ಯ. ಸರ್ ಇವಾಗ ಸ್ವಲ್ಪ ಹೊತ್ತು ಮುಂಚೆನೇ ಹೇಳ್ತಿದ್ರು, ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಗುಡ್ ಸಾಹಿತ್ಯ. ಅದನ್ನು ಇನ್ನೊಂದಷ್ಟು ಗಟ್ಟಿ ಮಾಡಬೇಕಂದ್ರೆ ಒಳ್ಳೆ ಸಂಗೀತ ಹಾಗೂ ಮತ್ತೆ ಅದು ಬಿಯಾಂಡ್. ಸೊ ಡಾನ್ಸು ಯಾವಾಗಲೂ ಜಾಸ್ತಿ ನಮಗೆ ಚಾಲೆಂಜ್, ಯಾಕೆಂದರೆ ಒಳ್ಳೆ ಸಾಹಿತ್ಯನೂ ಸಿಕ್ಕಿ ಒಳ್ಳೆ ಸಂಗೀತ ಸಿಕ್ಕಿಬಿಟ್ರೆ ಇನ್ನು ಉಳಿದಿರೋದು ನಮಗೆ ಸವಾಲು. ಹಾಗೆ ಸೊ ಅದನ್ನು ಬೆಳೆಸ್ತಾನೆ ಬರಬೇಕಾಗತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವಿ ಚೂಸ್ ಗುಡ್ ಲಿಟ್ರೇಚರ್. ಇದು ಸಾತ್ವಿಕ ಅಭಿನಯ ಅಂತ ಮಾತಾಡಬೇಕಾದ್ರೆ ಮೊದಲು ಇಲ್ಲಿ ಒಳ್ಳೆ ಸೆಲೆಕ್ಷನ್ ಆಗಿರಬೇಕು ಅಂತ ನನ್ನ ಭಾವನೆ. ಅದಕ್ಕೆ ಇವತ್ತಿನ ಈ ಪ್ರೆಸೆಂಟೇಷನ್ಗಳು ಕೂಡ ಎಷ್ಟು ಸಾಹಿತ್ಯಗಳನ್ನ ನೋಡಿ ನಾವು ಸೆಲೆಕ್ಟ್ ಮಾಡಿದ್ದಾಯಿತು.
ಹಾಗೆಯೇ ಈ ಇದರಲ್ಲಿ ಪ್ರಸ್ತುತಿನಲ್ಲಿ ನೋಡಿದ್ರೆ ಸುಮಾರು ಕರಣಗಳು ಬಂತು. ಈಗ ನಿನ್ನೆ ಎಲ್ಲ ನಾವು ಡೆಮಾನ್ಸ್ಟ್ರೇಟ್ ಮಾಡಿದ್ದಂತಹ ಸಾಕಷ್ಟು ಕರಣಗಳು ಬಂತು. ಮತ್ತು ಚಾರಿಗಳು, ಈ ಚಾರಿಗಳು ತುಂಬ ಸಹಜವಾಗಿ ಎಲ್ಲದಕ್ಕೂ ಮೂಡಿ ಬರುತ್ತೆ. ಎನಿ ಎಮೋಷನ್ ಕ್ಯಾನ್ ಬಿ ಡೆಪಿಕ್ಟೆಡ್ ಥ್ರೂ ಅ ಚಾರಿ. ಮತ್ತು ಅದು ಲಯಕಾರಕ್ಕೂ ತುಂಬ ಚೆನ್ನಾಗಿ ಒದಗಿ ಬರುತ್ತೆ. ಬಿಕಾಸ್ ಡಾನ್ಸರ್ಗೆ ಎಂಜಾಯಿಂಗ್ ಮ್ಯೂಸಿಕ್ ಕಮ್ಸ್ ಥ್ರೂ ಆಲ್ಸೋ ರಿದಮ್. ಸೊ ರಿದಮಿಕ್ಕಾಗಿ ಅದನ್ನು ಮಾಡೋಕ್ಕೆ ಒಂದು ಅವಕಾಶ ಅಂದರೆ ಚಾರಿಗಳನ್ನ ಬಳಸಬೇಕು ಅಂತ. ಚಾರಿನಲ್ಲಿ ಸಾಕಷ್ಟು ರಿದಮ್ ಸಿಗುತ್ತೆ ನಮಗೆ. ಎಮೋಷನ್ ಪ್ಲಸ್ ರಿದಮ್. ಈಗ ಅಡವುಗಳಲ್ಲಿ ನಮಗೇನಾಗುತ್ತೆ, ಪಾದಘಾತಗಳಲ್ಲಿ ಎಮೋಷನ್ನ ಹಿಡಿಯೋದು ತುಂಬ ಕಷ್ಟ ಇದೆ. ಅದು ನಂಬರ್ಸ್ನ ಹಿಡಿಯುತ್ತೆ, ಎಮೋಷನ್ನ ಹಿಡಿಯೋದು ಕಷ್ಟ. ಚಾರಿಗಳಲ್ಲಿ ಈ ಒಂದು ಸೌಲಭ್ಯ ಇದೆ ನಮಗೆ, ಎಮೋಷನ್ ಲಯ ಎರಡೂ ಜೊತೆಯಲ್ಲೇ ಹಿಡಿಬೋದು ಅಂತ. ಆಮೇಲೆ ಮೋಡಗಳಾಯಿತು, ಹೆಚ್ಚು ಕಡಿಮೆ ಎಲ್ಲ ಹೇಳಿದ್ದೀನಿ. ಕೊನೆಯ ಭಾಗದಲ್ಲಿ ಜಿಂಕೆ ಮೃಗಪ್ಲುತ ಕರಣ ಹಾಗೂ ಮೃಗಪ್ಲುತ ಚಾರಿ ಅಂತ. ಸೊ ಅದು ಅದು ಅದೇ ಇದು ಭಯದಲ್ಲೇ ಇರುತ್ತೆ ಜಿಂಕೆ ಯಾವಾಗಲೂ ಅಂತ. ಸೊ ಅದು ತುಂಬ ಆಸೆಯಿಂದ ಹೋಗಿ ಹಿಡ್ಕೋತಾಳೆ, ಅದಕ್ಕೆ ಇನ್ನೇನು ಕಳಿಸ್ಬೇಕು ಅಂತ. ಜಿಂಕೆ ಅಂತ ಸೀತೆ ಮಾತೆಗೇ ಇದಾಯಿತು ಅಂತೆ, ಎಂಟೈಸ್ಡ್. ಸೊ ಆ ಕಣ್ಗಳು ನೋಡಿದ ತಕ್ಷಣ ಅದಕ್ಕೆ ಆ ವಿಶ್ವಾಸ ಇಲ್ಲ. ಅದಕ್ಕೆ ಅದು ಆತ್ಮವಿಶ್ವಾಸ ಇಲ್ಲ ಅಂದರೆ ಇದು ಯಾವ ವಿಶ್ವಾಸದಲ್ಲಿ ನನ್ನ ಪ್ರೀತಿಯ ಇದು ಮೆಸೇಜ್ನ ಕಳ್ಸೋಕ್ಕಾಗತ್ತೆ ಅಂತ ಹಾಗೆ ಬರುತ್ತೆ. ಕೊನೆಯಲ್ಲಿ ಅವಳು ಸ್ವಯಂ ದ್ಯುತಿ ಆಗ್ತಾಳೆ ಅನ್ನೋಕ್ಕೆ ಅಲ್ಲಿ ಸಾಕಷ್ಟು ಸಾತ್ವಿಕಾಗೆ ಬಿಟ್ಟಿದ್ದಾಯಿತು. ಯಾಕೆಂದರೆ ಅವಳಿಗೆ ಗೊತ್ತಿಲ್ಲದೆ ಅವಳ ಹೃದಯದಲ್ಲಿ ಬರೀ ನಾಯಕ ತುಂಬಿಕೊಂಡಿದ್ದಾನೆ. ಸರ್ ಹೇಳ್ತಾರೆ ಕೊನೆಗೆ ಮನಸ್ಸನ್ನು ಕಳ್ಸೋಣ ಅಂದರೆ ಆ ಮನಸ್ಸು ನನ್ನ ಹತ್ರ ಇಲ್ಲವೇ ಇಲ್ವಲ್ಲ, ಅದು ಎಂದೋ ಹೋಗಿ ಹಾಗೆ ಆಗಿದೆ ಅಂತ ಹೇಳಿ. ಸೊ ಮೊದಲನೇ ನೋಟದಲ್ಲೇ ನಾನು ಯಾವತ್ತು ಅವನ ಕಣ್ಣಿಟ್ಟು ಕಣ್ಣು ನೋಡಿದೆ ಆವತ್ತೇ ನನ್ನ ಮನಸ್ಸು ಅವನ ಹತ್ರ ಹೊಟ್ಟೋಗಿದೆ. ಇನ್ಯಾವ ಮನಸ್ಸನ್ನ ಇವಾಗ ಎಬ್ಬಿಸಿ ನಾನು ಕಳಿಸ್ಲಿ ಅಂತ ಅವಳು ಪ್ರಶ್ನಿಸ್ಕೋತಾ ಇದ್ದಾಳೆ. ಆ ವ್ಯಥೆನಲ್ಲಿ ಇನ್ಯಾರೂ ಒದಗಿ ಬರಲಿಲ್ವಲ್ಲ, ನನಗೆಲ್ಲ ಅರ್ಥ ಆಗಿದೆ, ಅವನಿಗೆ ಹೇಗೆ ಗೊತ್ತಾಗೋದು ಅನ್ನೋದೇ ಪ್ರಶ್ನೆಯಲ್ಲಿ. ಸೊ ಅವಳು ಆ ನಡೆಯಲ್ಲಿ ಹೋಗ್ತಾಳಲ್ಲ, ಅವಳು ಬೇಸರದಿಂದ ಅವಳಿಗೆ ಗೊತ್ತಿಲ್ಲ, ಅವಳು ಹೃದಯದಲ್ಲಿ ಬರೀ ನಾಯಕ ಇರೋ ಕಾರಣ ಸೀದಾ ನಾಯಕನ ಮನೆಗೆ ಗೊತ್ತಿಲ್ಲದೆ ಹೊಟ್ಟೋಗಿದ್ದಾಳೆ ಅನ್ನೋದು ನನ್ನ ಕಲ್ಪನೆ. ಸೊ ಅವನಿಗೆ ಏನೂ ಬೇಕಿಲ್ಲ ಹೇಳೋದು, ಯಾಕೆಂದರೆ ಅವಳ ಇಡೀ ಸ್ಥಾನಕ, ಅವಳ ಮುಖಜ, ಅವಳ ಎದೆ ಭಾವನೆಗಳು ಎಲ್ಲ ಹೇಳ್ತಾ ಇದೆ, ಸ್ವಯಂ ಪ್ರಕಟವಾಗಿದೆ ಅವಳ ಪ್ರೀತಿ ಅಂತ ಹೇಳಿ ಅವನು ಸ್ವೀಕರಿಸ್ತಾನೆ ಅಂತ ಅದಕ್ಕೆ ಒಂದು ಸಮಾಧಾನ. ಧನ್ಯವಾದ. ಒಂದು ರಚನೆ ಸಂಪೂರ್ಣವಾಗಿ ಮೈದಳೆದಿದ್ದಾಗ ಅದು ಪ್ರಕೃತಿ. ಅದನ್ನು ಡಿಸೆಕ್ಟ್ ಮಾಡದಂತೆ ಬಿಡಿಸಿ ನೋಡುವಂಥದ್ದು ಅಧ್ಯಯನ. ಅದಕ್ಕೆ ಅಧ್ಯಯನಕ್ಕಾಗಿ ಆ ರೀತಿಯಾದಂಥ ಡೈಸೆಕ್ಟಿಂಗ್ ಮಾಡಲೇಬೇಕಾಗುತ್ತೆ, ಎಲ್ಲ ಕತ್ತರಿಸಿ ನೋಡಬೇಕಾಗುತ್ತದೆ. ಲ್ಯಾಬ್ರೇಟ್ರಿನಲ್ಲಿ ನಾವು ಹೇಗೆ ಮಾಡ್ತೀವಲ್ಲ ಆ ಥರ ಮಾಡಬೇಕು, ಬೇರೆ ದಾರಿ ಇಲ್ಲ. ಆದರೆ ರಚಿತವಾದದ್ದರ ಬಟ್ಟೆಯ ಹೊಲಿಗೆಯನ್ನು ಬಿಚ್ಚಿ ನೋಡಿದ ಹೊರತು ಆ ರೀತಿಯಾದ ಬಟ್ಟೆನ ಮತ್ತೆ ನಾವು ಹೊಲಿಯೋದಕ್ಕಾಗೋದಿಲ್ಲ. ಟೈಲರ್ಗಳು ಸಾಮಾನ್ಯವಾಗಿ ಯಾರೋ ಒಂದು ಶರ್ಟನ್ನು, ಒಂದು ರವಿಕೆಯನ್ನು ಹೊಲಿದಿರೋದನ್ನು ನೋಡಿಬಿಟ್ಟು ಅದರ ಕಟ್ಟಿಂಗ್ಸ್ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಇಡೀ ಹೊಲಿಗೆ ಬಿಚ್ಚಿ ನೋಡ್ಕೋತಾರೆ. ಹೊಲಿಗೆ ಬಿಚ್ಚಿ ನೋಡ್ಕೊಳ್ಳುವಾಗ ಸೌಂದರ್ಯ ಸ್ವಾರಸ್ಯ ಕಾಣಿಸಲ್ವಾದರೂ ನಮಗೆ ತಿಳಿವು ಬರುತ್ತದೆ. ಅಂದರೆ ಸೃಷ್ಟಿ ಅಖಂಡ, ಸೃಷ್ಟಿಯನ್ನು ಅರ್ಥ ಮಾಡ್ಕೊಳ್ಳೋದು ಖಂಡವಾಗಿ ಅರ್ಥ ಮಾಡ್ಕೊಳ್ಬೇಕು, ಬೇರೆ ದಾರಿಯೇ ಇಲ್ಲ. ಅದನ್ನು ಅವರು ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಇದು ಎಷ್ಟೋ ಬಾರಿ ನರ್ತಕರಿಗೆ ಮಾಡಿ ಗೊತ್ತಿರುತ್ತೆ, ಹೇಳಿ ಗೊತ್ತಾಗೋದಿಲ್ಲ. ಒಮ್ಮೆ ಬಹಳ ಪ್ರಸಿದ್ಧರಾದಂಥ ಗಣಿತದ ಪ್ರದರ್ಶನ ಕೊಡ್ತಾ ಇದ್ದ ಶಕುಂತಲಾ ದೇವಿಯವರು, ಅವರು ಕಂಪ್ಯೂಟರ್ಗಿಂತ ವೇಗದಲ್ಲಿ ಗುಣಕಾರ, ಭಾಗಾಕಾರ, ಕೂಡೋದು, ಕಳೆಯೋದು ಎಲ್ಲ ಮಾಡಿಬಿಡ್ತಾಯಿದ್ರು. ನಾನು ಕಾಲೇಜಲ್ಲಿದ್ದಾಗ ನಮ್ಮ ಕಾಲೇಜಿಗೆ ಅವ್ರನ್ನ ಕರೆಸಿದ್ರು. ಅದ್ಭುತವಾಗಿತ್ತು ಅವರ ಪ್ರದರ್ಶನ. ನೀವು ಹೇಗೆ ಮಾಡ್ತಾ ಇದ್ದೀರಾ ಅಂದರೆ ಅವರು ಹೇಳಿದ್ರು, ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನನಗೆ ಗೊತ್ತಾಗಿದ್ದರೆ ನಾನು ಮ್ಯಾಥಮೆಟಿಷಿಯನ್ ಆಗ್ತಾ ಇದ್ದೆ, ಗೊತ್ತಿಲ್ವಾದ್ರಿಂದ ಮ್ಯಾಥಮೆಜಿಷಿಯನ್ ಆಗಿದ್ದೀನಿ ಅಂತಂದರು. ಅಂದರೆ ಈಗ ನಾವೇನೋ ಹಾಡು ಬಿಡ್ತೀವಿ, ಆ ಹಾಡಿನಲ್ಲಿ ಯಾವ ಸ್ವರ ಇದೆ, ಅದು ಯಾವ ರಾಗಕ್ಕೆ ಬರುತ್ತೆ, ಮತ್ತೊಂದು ಅದು ನೋಡಿಕೊಳ್ಬೇಕಲ್ವ. ಬಾಲಮುರಳಿ ಕೃಷ್ಣ ಅವ್ರನ್ನ ಹಲವು ಬಾರಿ ನೋಡಿ ಮಾತಾಡಿಸ್ತಾ ಇದ್ದೆ. ಅವ್ರನ್ನ ನೀವು ಹೇಗೆ ರಚನೆ ಮಾಡ್ತೀರಾ ಅಂದರೆ ಯಾವುದೋ ಒಂದು ಭಾವ ಬರುತ್ತೆ, ಆ ಭಾವದ ಜೊತೆಗೆ ಸಂಗೀತ ಸಾಹಿತ್ಯ ಎರಡೂ ಸೇರಿಕೊಂಡು ಆ ಭಾವವನ್ನು ವ್ಯಕ್ತೀಕರಿಸತ್ವೆ.
ಬರೆಯೋಕ್ಕೆ ಆರಂಭ ಮಾಡ್ತೀನಿ. ಅವ್ರು ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಚೀಟಿಗಳಲ್ಲಿ ಬರಿತಾ ಇದ್ದಿದ್ದು. ಬರೆದ ಮೇಲೆ ಆ ಗುಣಕ್ಕೊಂಡಿರ್ತೀನಲ್ಲ, ನೋಡ್ತೀನಿ ಅದು ಈಗಾಗಲೇ ಇರೋ ರಾಗ ಆದರೆ ಅದು ಆ ರಾಗ, ಇಲ್ವೋ ಅದು ಹೊಸ ರಾಗ. ಈ ಮಟ್ಟದ್ದವರು. ಒಮ್ಮೆ ಅವರು ಇಲ್ಲಿ ತಿರುವನಂತಪುರದಲ್ಲಿ ಹಾಡ್ತಾ ಇದ್ದಾಗ ಮಧ್ಯಮಾವತಿ ರಾಗ ತಗೊಂಡ್ರು. ಮಧ್ಯಮಾವತಿ ರಾಗ ಶುದ್ಧ ಮಧ್ಯಮದಲ್ಲಿರುವ ರಾಗ. ಅವರು ಹಾಡುವಾಗ ಯಾಕೋ ಶುದ್ಧ ಮಧ್ಯಮ ಹಿಡಿಯೋಕ್ಕಾಗದೆ ಪ್ರತಿ ಮಧ್ಯಮ ಬಂದುಬಿಡ್ತು. ಬಂತೆಲ್ಲ ಅಪಸ್ವರ ಆಗುತ್ತೆ ಅಂತ ಅದನ್ನೇ ಬಳಸಿಕೊಂಡು ಸರಿಮಪ ನೀ ಇರುವಂಥದ್ದು, ಅದನ್ನು ಮಧ್ಯಮ ನಿಷಾದ ಮಧ್ಯಮ ಬದಲಾಯಿಸಿಕೊಂಡು ಶುದ್ಧ ಮಧ್ಯಮ ಆಗದೆ ಪ್ರತಿ ಮಧ್ಯಮದಲ್ಲೇ ಹಾಡ್ಕೊಂಡು ಮುಗಿಸ್ಬಿಟ್ರು. ಆ ಹಾಡು ಆಗಿಬಿಡ್ತು, ರಚನೆಯೂ ಅಲ್ಲಿಂದಲ್ಲೇ ಮಾಡಿ ಮುಗಿಸ್ಬಿಟ್ರು. ಕೇಳಿದ್ರೆ ಯಾರೋ ಇದು ಯಾವ ರಾಗ ಅಂದರೆ ಇದು ಪ್ರತಿ ಮಧ್ಯಮಾವತಿ ಅಂತಂದರು. ಸೃಷ್ಟಿಯ ಶಕ್ತಿ ಅಂಥದ್ದು. ಅದು ಕಲ್ಪನೆ ಒಟ್ಟೊಟ್ಟಿಗೆ ರಚನೆಯೂ ಆಗ್ತಾ ಇರುವಂಥ ಒಂದು ವಿಶೇಷ. ಹೆಚ್ಚು ಜನ ನರ್ತಕರಿಗೆ ಆ ವಿವರಗಳನ್ನು ಕೊಡೋಕ್ಕಾಗೋಲ್ಲ, ಹೆಚ್ಚು ಜನ ಕವಿಗಳಿಗೂ ಆಗೋದಿಲ್ಲ. ಏನು ಮಾಡೋದು? ಒಮ್ಮೆ ರಾಧೆ ಹೇಳಿದಂತೆ ಕೃಷ್ಣನಿಗೆ, ನಾನು ಪ್ರೀತಿಸಬಲ್ಲೆ ಕೃಷ್ಣ, ಆದರೆ ಪ್ರೀತಿ ಅಂದರೆ ಏನು ಅಂತ ಹೇಳುವುದಿದೆಯಲ್ಲ ಅದು ಬಹಳ ಸಂಕಟದ ಕೆಲಸ. ಇನ್ನು ಈ ಕವಿಗಳು ಪ್ರೀತಿ ಅಂದರೆ ಏನು ಅಂತ ಹೇಳಿ ಕವಿತೆ ಬರೀತಾರಲ್ಲ ಅದು ಮತ್ತೂ ಸಂಕಟದ ಕೆಲಸ ಅಂತ ಅಂದಳಂತೆ. ಹಾಗಾಗ್ಬಿಡುತ್ತೆ. ಅವರು ತುಂಬ ಚೆನ್ನಾಗಿ ವಿವರಿಸಿದ್ರು. ಅದರಿಂದ ವಿವರಗಳು ನಮಗೆ ಗೊತ್ತಾಗುತ್ತದೆ, ಎಷ್ಟೆಲ್ಲ ಸೇರಿ ಆಗಿರುತ್ತವೆ ಅಂತ ಅನ್ನೋದು ನಮಗೆ ತಿಳ್ಕೊಳ್ಬೇಕಾಗುತ್ತದೆ. ಅದಕ್ಕೆ ಡಿ ವಿ ಜಿಯವರದು ಒಂದು ಬಹಳ ಸೊಗಸಾದ ಪದ್ಯ ಜ್ಞಾಪಕ ಬರುತ್ತೆ. ಅವರಲ್ಲಿ ಹೇಳ್ತಾರೆ, ಸಾಕಲ್ಯವೆಂದು ಪರಿಕಿಸಲದುವೆ ತತ್ವಜ್ಞಾನ ಅಂತ. ಸಾಕಲ್ಯ ಟೋಟ್ಯಾಲಿಟಿಯಿಂದ ನೋಡಿದ್ರೆ, ಸಮಗ್ರವಾಗಿ ನೋಡಿದ್ರೆ ಅದೊಂದು ದರ್ಶನ ಆಗಿಬಿಡ್ತದೆ. ಹಾಗಲ್ಲದೆ ಬಿಡಿ ಬಿಡಿಯಾಗಿ ನೋಡಿದಾಗ ಅದು ವಿಜ್ಞಾನ ಆಗುತ್ತದೆ ಅಂತ ಹೇಳಿಬಿಟ್ಟು ಆ ತರಹ ಆಯಿತು. ಇನ್ನು ನಾವು ಈ ಬಗೆದಾದ ತಕ್ಷಣ ತುಂಬ ಸಂಸಾರ ಮಾಡ್ತೀವಿ. ಸ್ವಲ್ಪ ಭಾರವಾದ ವಿರಹ ಇತ್ಯಾದಿ ಆಯಿತು. ಶೃಂಗಾರಕ್ಕೆ ಹಾಸ್ಯ ಸೇರಿದರೆ ಹೇಗಾಗುತ್ತದೆ ಅಂತ ಒಂದು ಆಯಾಮವನ್ನು ನಾವು ನೋಡ್ಬೋದು. ಶೃಂಗಾರಾಧ್ಯ ಭವೇದ ಹಾಸ್ಯಂ ಅಂತ ನಾನು ಹೇಳಿದೆ. ಯಕ್ಷಗಾನದಲ್ಲಂತೂ ಪ್ರತ್ಯೇಕವಾಗಿ ಸ್ವತಂತ್ರ ರೂಪದಲ್ಲಿ ಹಾಸ್ಯ ತುಂಬ ವಿಜೃಂಭಿಸುತ್ತದೆ. ನಾನು ಎಷ್ಟೋ ಜನ ನರ್ತಕರಿಗೆ ಹೇಳೋದುಂಟು, ನೀವು ಹಾಸ್ಯ ಕಲ್ತ್ಕೋಬೇಕು ಅಂದರೆ ಯಕ್ಷಗಾನಕ್ಕೆ ಬರಬೇಕು, ಯಕ್ಷಗಾನದಲ್ಲಿ ಹಾಸ್ಯದ ವೈಭವವನ್ನು ನೋಡಬೇಕಾಗುತ್ತದೆ ಅಂತ. ಭಾರತೀಯ ವೃತ್ತಿ ಮಾತಿನಿಂದ ಮೊದಲುಗೊಂಡು ಆಂಗಿಕ ಕೈಶಿಕಿ ಆರ್ಭಟಿಯವರೆಗೆ ಎಲ್ಲದರೊಳಗೂ ಕೂಡ ಯಕ್ಷಗಾನದಲ್ಲಿ ನಾವು ಕಾಣ್ತೀವಿ. ಅಂಥದ್ದೊಂದು ನನ್ನದೇ ರಚನೆ. ಅದೇನೆಂದರೆ, ಈ ಕಾಲದಲ್ಲಿ ತುಂಬ ಕಡಿಮೆ ಆಗ್ತಾ ಇರ್ತಕ್ಕಂಥ ಒಟ್ಟು ಕುಟುಂಬ, ಕೂಡು ಕುಟುಂಬ ಅಂತಾರಲ್ಲ, ಜಾಯಿಂಟ್ ಫ್ಯಾಮಿಲಿ ಈಗ ಇಲ್ಲವಾಗ್ತಿದೆ. ಆ ಒಟ್ಟು ಕುಟುಂಬಕ್ಕೆ ಬಂದ ಒಬ್ಬ ಹೆಣ್ಣಿಗೆ, ಸೊಸೆಗೆ ತನ್ನ ಗಂಡನನ್ನು ನೋಡಿ ಮಾತಾಡ್ಸೋಕ್ಕೂ ಅವಕಾಶ ಆಗೋದಿಲ್ಲ. ಅತ್ತೆ, ಮಾವ, ನಾದಿನಿ, ಮೈದುನ, ಭಾವ, ಓರಗಿತ್ತಿ, ಈಗ ತುಂಬ ಜನ ಇರ್ತಾರೆ. ಹಿರಿಯಜ್ಜಿ, ಅಜ್ಜ, ಮನೆಗೆ ಬಂದು ಹೋಗುವವರು, ಕೆಲಸದವರು. ಹಾಗಾಗಿ ಏಕಾಂತಕ್ಕೆ ಅವಕಾಶವೇ ಆಗೋದಿಲ್ಲ. ಹೀಗೆ ಏಕಾಂತಕ್ಕೆ ಅವಕಾಶವಾಗದೆ ಗಂಡ ಎದುರಿಗಿರ್ತಾನೆ, ದಿವಸ ಕಾಣಿಸ್ತಾನೆ, ಊಟ ಬಡಿಸುವಾಗಲೂ ಅವನಿರ್ತಾನೆ. ಪ್ರತಿಯೊಂದು ಸತಿ ಅವನು ನೋಡಿದ್ರೆ ಇನ್ನೆಲ್ಲಿ ಯಾರು ತಪ್ಪು ತಿಳ್ಕೊಳ್ತಾರೋ ಅಂತ ಭಯ. ಹಾಗಾಗಿ ತುಂಬು ಸಂಸಾರದ ಸಂಭ್ರಮವೆನ್ನದು ಕಾಂತನಂ ಕಾಣಲಿಕ್ಕೂ ಏನೋ ಕಾಂತನನ್, ನನಗೆ ನನ್ನ ಸಾಹಿತ್ಯ ಮರ್ತೋಗ್ತಾ ಇದೆ, ಕಾಂತನಂ ಕಾಣಲು ಅವಕಾಶವಿಲ್ಲ ಅಂತ ಅವಳು ಹೇಳ್ಕೊತಾಳೆ. ನೋಡಿ ನೋಡಿ ಗೊತ್ತಾಗ್ತಾ ಇಲ್ಲ ಅದು ಹೇಗಿದೆ ಅಂದರೆ, ಮರದ ಮೇಲೆ ಜೇನುಗೂಡಿದೆ, ಜೇನನ್ನು ಹಿಡಿಯೋಕ್ಕಾಗೋಲ್ಲ, ಹಿಂಡಿ ನೆಕ್ಕೋಕ್ಕಾಗೋಲ್ಲ, ಹೋದರೆ ಜೇನು ಹುಳ ಬರುತ್ತೆ. ಆ ರೀತಿ ಕೆಳಗಡೆ ಇದ್ದು ನೋಡುವಂತಹ ಹಣ್ಣಿಗಾಗಿ ಆಸೆ ಪಡುವ ಕುಂಟನ ಥರ ಆ ಸ್ಥಿತಿ ಆಗಿದೆ ಅಂತ. ಒಂದು ರಸದ ಜೊತೆಗೆ ಮತ್ತೊಂದು ರಸ ಹೇಗೆ ಅಂತ, ವಸ್ತುತಃ ಅವಳಲ್ಲಿ ಹಾಸ್ಯ ಇಲ್ಲ, ಅವಳಿಗಿರೋದು ಸಂಕಟ, ಆದರೆ ನೋಡುವ ನಮಗೆ ನಗು ಬರ್ತದೆ. ಈ ರೀತಿಯಾದ ಒಂದು ವಿಚಿತ್ರ ಸನ್ನಿವೇಶ. ಅದಕ್ಕೆ ಹೇಗೆ ಚಲನೆಗಳು ಬರ್ತವೆ, ಆ ಚಲನೆ ಅದನ್ನು ಹೇಗೆ ತೋರ್ಪಡಿಸುತ್ತದೆ ಅಂತ ನೋಡ್ಬೋದು. ತುಂಬು ಸಂಸಾರ. ಈ ಹಾಡು ಆ್ಯಕ್ಚುಲಿ ಸಖಿ ಹತ್ರ ಹೇಳ್ಕೊಳ್ಳೋ ಥರದ್ದಿದೆ. ಬಟ್ ನಾನು ಇಲ್ಲಿ ಸ್ವಲ್ಪ ಪ್ರೈವಸಿ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಸಖಿನ ಬಳಸ್ಕೊಂಡಿಲ್ಲ. ಹೇಗೆ ಮಾಡ್ಕೊಂಡಿದ್ದೀನಿ ಅಂದರೆ, ಅವಳು ಕನ್ನಡಿನಲ್ಲಿ ಅವಳನ್ನೇ ನೋಡ್ಕೋತಾಳೆ. ನೋಡ್ಕೊಂಡಾಗ ಏನು ಈ ವಯಸ್ಸಿಗೆ ನಾನು ಹಿಂಗಾಗ್ಬೋದು, ಒಳ್ಳೆ ಮುದುಕಿ ಥರ ಕಾಣ್ತಿದ್ದೀನಲ್ಲ ಅಂತ ಅವಳಿಗೆ ಒಂದು ಬೇಸರ ಕಾಡತ್ತೆ. ಒಮ್ಮೆ ಅವಳು ತುಂಬ ಧ್ಯಾನ ಇಟ್ಟು, ಒಂದು ಗಮನ ಇಟ್ಟು ಅವಳನ್ನೇ ನೋಡಿಕೊಂಡಾಗ ಅವಳು ಒಳಗಿನ ಒಂದು ಕಾನ್ಷಿಯಸ್ನೆಸ್ ಅಂತ ಏನು, ಅವಳ ಸಾಕ್ಷಿ ಅಂತ ಏನಿರುತ್ತೆ ಅದು ಎದ್ದು ಬರುತ್ತೆ ಅಂತ ನಾನು ಇಟ್ಕೊಂಡಿದ್ದೀನಿ.
ಆ ಎದ್ದು ಬಂದಿದ್ದಂತಹ ಅವಳ ಮನಸ್ಸಾಕ್ಷಿಯೇ ಹೇಳ್ತಿದೆ, ನಿನ್ನಲ್ಲಿ ಎಲ್ಲ ಯೌವನದ ಬಯಕೆಗಳು ಮತ್ತು ಪ್ರೀತಿ ಎಲ್ಲ ಇದೆ, ನೀನು ಯುವತಿನೇ ನೀನು ಅಂತ ಆಶ್ವಾಸನೆ ಕೊಡ್ತಾ ಇರೋವಂಥದ್ದು ಅವಳ ಮನಸ್ಸಾಕ್ಷಿ. ಹಾಗೆ ಹೇಳಿ ನೀನು ಯಾಕೆ ಅವಳೇ ಸಖಿ ಮಾಡ್ಕೊಳ್ತಾಳೆ ಅಂತ, ನೀನು ಯು ಹ್ಯಾವ್ ಟು ಸ್ಟ್ಯಾಂಡ್ ಅಪ್ ಫಾರ್ ಯೋರ್ ಸೆಲ್ವ್ಸ್ ಅಂತ ಇವತ್ತು ಎಲ್ಲ ಫೆಮಿನಿಸ್ಟು ಮತ್ತು ಸ್ತ್ರೀಯರು ಎಲ್ಲ ಹೇಳೋವಂಥದ್ದು, ನಮಗೆ ನಾವೇ ನಿಲ್ಲಬೇಕಾಗತ್ತೆ ಅಂತ ಹೇಳಿ ಅಂಥ ಒಂದು ವಿಷಯ. ಅವಳಿಗೆ ಸ್ಥೈರ್ಯ ಹೇಳಿಕೊಂಡು ಹಾಗೆ ಶುರು ಮಾಡಿ ಅದು ಫಿನಿಷಲ್ಲೂ ಹಾಗೆ ಮಾಡ್ಕೊಂಡಿದ್ದೀನಿ. ಮಿಕ್ಕಿದ್ದೆಲ್ಲ ಅವಳು ಹೇಳ್ತಾ ಇರೋವಂಥ ಕಥೆ, ಅವಳ ಸಾಕ್ಷಿಗೆ ಅವಳೇ ಹೇಳೋವಂಥ ಕಥೆ ಅಂತ ಭಾವಿಸಿ ಇದನ್ನು ಮಾಡ್ಕೊಂಡಿದ್ದೀನಿ. ಸಂಸಾರದ ಸಂಭ್ರಮವಿದು ಸಖೇ, ತುಂಬು ಸಂಸಾರದ ಸಂಭ್ರಮವಿದು ಸಖೇ, ಹಿಂಬಾಗದವನಂ ಕಾಣಲಿಕ್ಕೂ. ತುಂಬು ಸಂಸಾರದ ಸಂಭ್ರಮವಿದು ಸಖೇ, ಹಿಂಬಾಗದವನಂ ಕಾಣಲಿಕ್ಕೂ. ತುಂಬು ಸಂಸಾರದ ಸಂಭ್ರಮವಿದು ಸಖೇ, 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 ತುಂಬು ಸಂಸಾರದ ಸಂಭ್ರಮವಿದು ಸಖೇ.
ತುಂಬು ಸಂಸಾರದ ಸಂಭ್ರಮವೇದು ಸಖಿ ಹಿಂಬಾಗದವನಂ ಕಾಣಲಿಕ್ಕೂ ತಾಳಿ ಕೊರಳಿಗೆ ಬಿದ್ದ ಬಾಲಕನ್ನಿಗೆ ನಾನು ತಾಳಿ ಕೊರಳಿಗೆ ಬಿದ್ದ ಬಾಲಕನ್ನಿಗೆ ನಾನು ತಾಳಿ ಕೊರಳಿಗೆ ಬಿದ್ದ ಬಾಲಕನ್ನಿಗೆ ನಾನು ವೀಳ್ಯಕು ಕಾದಂ ಕಾಣದಿರ್ಪಂ ವೀಳ್ಯಕು ಕಾದಂ ಕಾಣದಿರ್ಪಂ ವೀಳ್ಯಕು ಕಾದಂ ಕಾಣದಿರ್ಪಂ ತುಂಬು ಸಂಸಾರದ ಸಂಭ್ರಮವೇದು ಸಖಿ ಬೆಳಗ್ಗೆ ನೀರಿಗೆ ಹೊರಟಾಗ ಅವನತ್ತ ತಿಳಿನೋಟ ನೀರಲೆಂಬನಿತರೋಳು ಬೆಳಗ್ಗೆ ನೀರಿಗೆ ಹೊರಟಾಗ ಅವನತ್ತ ಬೆಳಗ್ಗೆ ನೀರಿಗೆ ಹೊರಟಾಗ ಅವನತ್ತ ಬೆಳಗ್ಗೆ ನೀರಿಗೆ ಹೊರಟಾಗ ಅವನತ್ತ
ಮಲ್ಲಿಗೆ ಮುಡಿವಾಗ ಮಲ್ಲಿಗೆ ಮುಡಿವಾಗ ಸಜ್ಜಿಗೆ ತುಪ್ಪ ಬಡಿಸುವಾಗ ಸಜ್ಜಿಗೆ ತುಪ್ಪ ಬಡಿಸುವಾಗ ಮಜ್ಜಿಗೆ ಕಡೆವಾಗ ಮಲ್ಲಿಗೆ ಮುಡಿವಾಗ ಸಜ್ಜಿಗೆ ತುಪ್ಪ ಬಡಿಸುವಾಗ ಹೆಜ್ಜೆನು ಗೂಡತ್ತ ಕಾಂಬಗುಂಟನರಿದೆ ಹೆಜ್ಜೆನು ಗೂಡತ್ತ ಕಾಂಬಗುಂಟನರಿದೆ ಲಜ್ಜೆ ಲಜ್ಜೆಯ ನೋಂಪಿ ಎನಗಾಯ್ತು ಲಜ್ಜೆಯ ನೋಂಪಿ ಎನಗಾಯ್ತು ಸಂಜೆಯ ದೀಪವ ಮುಟ್ಟಿಪ ಕಾಲದೆ ಸಂಜೆಯ ದೀಪವ ಮುಟ್ಟಿಪ ಕಾಲದೆ ಸಂಜೆಯ ದೀಪವ ಮುಟ್ಟಿಪ ಕಾಲದೆ ಸಂಜೆಯ ದೀಪವ ಮುಟ್ಟಿಪ ಕಾಲದೆ ಮುಂಜಾನೆ ಹಾಲು ಕರೆವಾಗ ಮುಂಜಾನೆ ಹಾಲು ಕರೆವಾಗ ಕಂಜಾಕ್ಷಿ ಕಣ್ಮುಂದೆ ಕುಣಿವನಲ್ಲನ ರೂಪ ಕಂಜಾಕ್ಷಿ ಕಣ್ಮುಂದೆ ಕುಣಿವನಲ್ಲನ ರೂಪ ಮಂಜುಗಣ್ಣಿಂದೆ ಕಂಡೇನು ಮಂಜುಗಣ್ಣಿಂದೆ ಕಂಡೇನು ತುಂಬು ಸಂಸಾರದ ಸಂಭ್ರಮವಿದು ಸಖಿ
ಶ್ರೀಯುತ ಆರ್ ಗಣೇಶ್ ಅವರು ಅನ್ಯ ಕಾರ್ಯ ನಿಮಿತ್ತ ಇಲ್ಲಿಂದ ತೆರಳಲೇಬೇಕು ಅಂತ ಮೊದಲೇ ಹೇಳಿದ್ದಾರೆ. ಕಳಿಸಿಕೊಡಲಿಕ್ಕೆ ಬೇಸರ ಆಗ್ತದೆ, ಆದರೆ ಉಪಾಯ ಇಲ್ಲ. ಸಾತ್ವಿಕಾಭಿನಯದ ಕುರಿತಾಗಿ ಹೇಳಲಿಕ್ಕೆ ಏನೂ ಇಲ್ಲ ಅಂತ ಹೇಳಿ ನಮಗೊಂದಷ್ಟನ್ನು ಉಣಬಡಿಸಿದ್ದಾರೆ. ಒಂದು ಸ್ವಲ್ಪ ಸ್ವಲ್ಪ ಅಲ್ಲ, ತುಂಬ. ನಾನು ಒಂದು ಕಲ್ಪನೆ ಒಂದು ಸಣ್ಣ ಮಟ್ಟಲ್ಲಿತ್ತು, ಇಷ್ಟು ದೊಡ್ಡ ಕಲ್ಪನೆ ನನ್ನಲ್ಲಿ ಇರಲೇ ಇಲ್ಲ. ಹಾಗಿರುವಾಗ ಒಂದಷ್ಟನ್ನು ನಮಗೆ ತುಂಬಿಸಿದ್ದಾರೆ. ಆಗ ಇದನ್ನು ಸಹ ನಮ್ಗೆ ಅನಿಸ್ತದೆ, ಆರ್ ಗಣೇಶ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಅಧ್ಯಾತ್ಮ ವಿದ್ಯೆಯನ್ನು ಕಲಿಸುವಾಗ ಆ ಭಗವಂತನ ಕುರಿತಾಗಿ ನಾವು ಹೇಳಿದ ಹಾಗೆ ನಾಯಮಾತ್ಮ ಪ್ರವಚನೇನ ಲಭ್ಯ ಅಂತ, ಅದು ಪ್ರವಚನದಿಂದ ಸಿಗುವಂಥದ್ದಲ್ಲ ಅಂತ ಹೇಳ್ಕೊಂಡು ಎಲ್ಲರ ಉಪನ್ಯಾಸವನ್ನು ಕೇಳ್ತಾ ಒಂದಷ್ಟನ್ನು ನಾವು ಅರಗಿಸಿಕೊಳ್ತೇವೆ. ಹಾಗೆ ಹೇಳಲಿಕ್ಕಾಗದ್ದು ಸಾತ್ವಿಕಾಭಿನಯ, ಅದರ ಉದ್ರೇಕ ಇದ್ದರೆ ಮಾತ್ರ ನಮಗೆ ಬ್ರಹ್ಮಾನಂದ ಸಾಹೋದರ್ಯ ಸಿಗೋದು. ಹಾಗಾಗಿ ಬ್ರಹ್ಮಾನಂದ ಸಾಹೋದರ್ಯ ಸಿಗುವಾಗ ಮಾರ್ಗ ಏನು ಅಂತ ನಮಗೆ ಇವತ್ತಿನವರೆಗೆ ತೋರಿಸಿಕೊಟ್ಟಿದ್ದಾರೆ. ನಮ್ಮ ದುರ್ಗಾ ಮಕ್ಕಳ ಮೇಳದ ವತಿಯಿಂದ ಮುರಳಿ ಕಡೆಕಾರ್ ಅವರು, ನಮ್ಮ ಕಲಾರಂಗದ ಅಧ್ಯಕ್ಷರಾದಂತಹ ಗಂಗಾಧರ ರಾಯರು, ಕಾರ್ಯದರ್ಶಿಗಳಾದಂತಹ ಮುರಳಿ ಕಡೆಕಾರರು, ನಾರಾಯಣ ಹೆಗಡೆ ಅವರು ಎಲ್ಲ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಪ್ರಾಯಶಃ ನನಗೆ ಕಂಡಿದೆ, ನಿನ್ನೆ ಸ್ವಲ್ಪ ಜನ ಇತ್ತು. ಇದು ಸಾತ್ವಿಕಾಭಿನಯಕ್ಕೆ ಅಂತ ಇದ್ದ ಕಾರಣ ಯಾರೂ ಬರಲಿಲ್ಲ ಅಂತ. ನಿನ್ನೆ ಸ್ವಲ್ಪ ಪ್ರಚಾರ ಆಯಿತು, ಒಳ್ಳೆಯದಾಗಿದೆ ಅಂತೆ ಅಂತ. ಇವತ್ತು ಇನ್ನು ನಾಳೆ ಏನು ಹೇಗಾಗ್ತದೆ ಗೊತ್ತಿಲ್ಲ, ಯಾಕೆಂದರೆ ಸ್ವಲ್ಪ ಈಗ ಇವತ್ತು ಕುರ್ಚಿ ಕಡಿಮೆ ಆಗಲಿಕ್ಕೆ ಆರಂಭ ಆಯಿತು. ಅದರಿಂದ ಸಾತ್ವಿಕಾಭಿನಯ ಎನ್ನುವಂತಹ ಕಮ್ಮಟವು ಯಶಸ್ಸನ್ನು ಕಂಡಿದೆ ಎನ್ನುವುದು ನಾವು ಅರಿತುಕೊಳ್ಬೋದು. ಆರ್ ಗಣೇಶ್ ಅವರನ್ನು ನಮ್ಮ ಮಕ್ಕಳ ಮೇಳದ ವತಿಯಿಂದ ಒಂದು ಫಲತಾಂಬೂಲಗಳನ್ನು ಕೊಟ್ಟು ಒಂದು ಗೌರವಿಸಬೇಕು ಅಂತಿದ್ದೇವೆ. ದಯವಿಟ್ಟು ಸ್ವೀಕರಿಸಬೇಕು. ಅವರೊಂದಿಗೆ ಗ್ರೂಪ್ ಫೋಟೋ ತೆಗಿಬೇಕು ಅಂತ ಎಲ್ಲರ ಒತ್ತಾಯ ಇದೆ. ಎಲ್ಲರೂ ಒಮ್ಮೆ ಮೇಲೆ ಬನ್ನಿ, ಒಂದು ಫೋಟೋ ತೆಗೆದು ಆಮೇಲೆ ಅವರನ್ನು ಕಳಿಸೋಣ.